ಒಂದು ದಿನ ಬೇರೆ ಗ್ರಹಕ್ಕೆ ಸಂಬಂಧಪಟ್ಟಿರೋ ಏಲಿಯನ್ಸ್ ನಮ್ಮ ಹೀರೋಗೆ ಒಂದು ಸ್ಪೆಷಲ್ ಪವರ್ ಅನ್ನೋದು ಕೊಡ್ತವೆ. ಇದರಿಂದ ಅವನು ಸತ್ತೋಗಿರೋರೆಲ್ಲ ಮತ್ತೆ ಬದುಕಬೇಕು ಅಂತ ಅನ್ಕೊಂಡಾಗ ಸಮಾಧಿಯಲ್ಲಿ ಊತಾಕಿರೋ ಶವಗಳೆಲ್ಲ ಎದ್ದು ಬರ್ತವೆ. ಹಾಗೆ ಇನ್ನೊಂದು ದಿನ ಅವನಿಗೆ 6 ಪ್ಯಾಕ್ ಬೇಕು ಅಂತ ಅನ್ಕೊಂತಾನೆ, ಅದನ್ನು ಕೂಡ ಬರುತ್ತೆ. ಅವನ ಮನೆಯಲ್ಲಿ ಒಂದು ನಾಯಿ ಇರುತ್ತೆ, ಆ ನಾಯಿಗೆ ಮಾತುಗಳು ಬರ್ಬೇಕು ಅಂತ ಅನ್ಕೊಂತಾನೆ, ಅದನ್ನು ಕೂಡ ಬರುತ್ತೆ. ಫಸ್ಟ್ ಆಫ್ ಆಲ್ ಏಲಿಯನ್ಸ್ ಭೂಮಿಯಲ್ಲಿರೋ ನಮ್ಮ ಹೀರೋಗೆ ಇಂತ ಪವರ್ ಕೊಡೋದಕ್ಕೆ ರೀಸನ್ ಏನು, ಇಂತ ಒಂದು ಪವರ್ ನಮ್ಮ ಹೀರೋಗೆ ಬಂದೈತೆ ಅಂತ ನಮ್ಮ ಹೀರೋಗೆ ಹೇಗ್ ಗೊತ್ತಾಯ್ತು, ಲಾಸ್ಟ್ ಗೆ ಈ ಪವರ್ ಇಂದ ನಮ್ಮ ಹೀರೋ ಏನೆಲ್ಲ ಕೆಲಸಗಳು ಮಾಡ್ದ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಅಬ್ಸಲ್ಯೂಟ್ಲಿ ಎನಿಥಿಂಗ್ ಅಂತ 2015 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರೋ ನೋಡ್ಬೇಕಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಡನ್. ಮೂವಿ 1972ರಲ್ಲಿ ಓಪನ್ ಆಗುತ್ತೆ. ಭೂಮಿಯಲ್ಲಿರೋ ಎಲ್ಲ ಸೈಂಟಿಸ್ಟ್ ಗಳು ಸೇರ್ಕೊಂಡು ಒಂದು ರಾಕೆಟ್ ನ ಲಾಂಚ್ ಮಾಡ್ತಾರೆ. ಅಂತರಿಕ್ಷಕ್ಕೆ ಈ ರಾಕೆಟ್ ನ ಬಿಡೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ಭೂಮಿಯಲ್ಲಿ ನಾವು ಯಾವ ರೀತಿ ಜೀವನ ಮಾಡ್ತಿದೀವೋ ಅದೇ ರೀತಿ ಬೇರೆ ಗ್ರಹದಲ್ಲಿ ಬೇರೆ ಜೀವಿಗಳು ಜೀವನ ಮಾಡ್ತಿರ್ಬೋದು. ಆ ಒಂದು ವಿಚಿತ್ರ ಜೀವಿಗಳ ಜೊತೆ ಸ್ನೇಹ ಬೆಳೆಸ್ಕೊಳ್ಳೋಣ ಅಂತ ಭೂಮಿಯಲ್ಲಿರೋ ಸೈಂಟಿಸ್ಟ್ ಗಳು ಭೂಮಿಯಲ್ಲಿರೋ ಮನುಷ್ಯರು ನೋಡೋದಕ್ಕೆ ಈ ರೀತಿ ಇರ್ತವೆ. ನಾವು ಪ್ರತಿದಿನ ತಿನ್ನೋ ಫುಡ್ ಈ ತರ ಇರುತ್ತೆ, ನಮ್ ಡೈಲಿ ರೊಟೀನ್ ಈ ತರ ಇರುತ್ತೆ, ನಮ್ಮಲ್ಲಿ ಫಿಮೇಲ್ ಮೇಲ್ ಅಂತ ಡಿಫ್ರೆಂಟ್ ಆಗಿರೋ ಜೆಂಡರ್ಸ್ ಕೂಡ ಇರುತ್ತೆ ಅಂತ ಫುಲ್ ಡೀಟೇಲ್ಸ್ ಎಲ್ಲ ಒಂದು ಚಿಪ್ ಅಲ್ಲಿ ಇಟ್ಟು ಆ ರಾಕೆಟ್ ನ ಲಾಂಚ್ ಮಾಡ್ತಾರೆ. ಇವಾಗ ಸೀನು ನಮ್ಮ ಹೀರೋ ಹತ್ರ ಓಪನ್ ಆಗುತ್ತೆ. ಇವನ ಹೆಸರು ನೀಲ್ ಅಂತ. ಇವನು ರೀಸೆಂಟ್ ಆಗಿ ಒಂದು ಬುಕ್ ನ ಬರ್ದು ಅದನ್ನ ಪಬ್ಲಿಷ್ ಮಾಡಿರ್ತಾನೆ. ಅದು ಗ್ರ್ಯಾಂಡ್ ಸಕ್ಸಸ್ ಆಗಿರೋದ್ರಿಂದ ನ್ಯೂಸ್ ಗೆ ಸಂಬಂಧಪಟ್ಟಿರೋ ಎಲ್ಲರೂ ಬಂದು ಇವನ ಹತ್ರ ಇಂಟರ್ವ್ಯೂ ಮಾಡ್ತಿರುವಾಗ ಅಲ್ಲೊಂದು ವಿಚಿತ್ರವಾಗಿರೋ ಘಟನೆ ನಡೆಯುತ್ತೆ. ಅದೇನಪ್ಪಾ ಅಂದ್ರೆ, ಆ ಬಿಲ್ಡಿಂಗ್ ಅಲ್ಲಿರೋ ಎಲ್ಲಾ ನಾಯಿಗಳು ಒಂದೇ ಸತಿ ನಮ್ಮ ಹೀರೋ ಮೇಲೆ ನಡ್ಕೊಂಡು ಹೊಡೋಗ್ಬಿಡ್ತವೆ. ನಂತರ ನಮ್ಗೆ ಗೊತ್ತಾಗೋದು ಏನಪ್ಪಾ ಅಂದ್ರೆ, ಇವನು ನಿದ್ದೆ ಮಾಡಿರೋವಾಗ ಇವನು ಬರ್ದಿರೋ ಒಂದು ಪುಸ್ತಕ ಗ್ರ್ಯಾಂಡ್ ಸಕ್ಸಸ್ ಆಗೈತೆ ಅಂತ ಇವನು ಕನಸು ಕಂಡಿರ್ತಾನೆ ಅಂತ. ಅಲ್ಲಿರೋ ನಾಯಿಗಳು ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ಇವನು ಮನೆಯಲ್ಲಿ ಒಂದು ನಾಯಿನ ಸಾಕ್ತಾ ಇರ್ತಾನೆ. ಅದು ತುಂಬಾ ಜೋರಾಗಿ ಬಗಳೋದ್ರಿಂದ ಇವನ ಕನ್ಸಲ್ಲಿ ಆ ನಾಯಿ ಬಂದು ಡಿಸ್ಟರ್ಬ್ ಮಾಡಿರುತ್ತೆ. ಇವನಿಗೆ ಎಚ್ಚರಿಕೆ ಆಗಿ ನೋಡಿದಾಗ ಪಕ್ಕದ ಮನೆ ಹಂಟಿ ಬಂದು ಡೋರ್ ನ ನಾಕ್ ಮಾಡ್ತಿರ್ತಾಳೆ. ಏನಪ್ಪಾ ಅಂತ ಹೋಗಿ ನೋಡಿದಾಗ, ನೀನಿರೋ ಮನೆಯಲ್ಲಿ ನಿನಗಿಂತ ನಿನ್ನ ನಾಯಿನೇ ಜಾಸ್ತಿ ಗಲಾಟೆ ಮಾಡ್ತೈತೆ, ಇನ್ ಮುಂದೆ ನಿನ್ನ ನಾಯಿನ ನೀನು ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಪಕ್ಕದ ಮನೆ ಹಂಟಿ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ನಂತರ ನೀಲು ಆ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೆ ಕೆಳಗಡೆಗೆ ಬಂದಾಗ ಇವನು ತುಂಬಾ ದಿನಗಳಿಂದ ಲವ್ ಮಾಡ್ತಾ ಇರೋ ಹುಡುಗಿ ಕಾಣಿಸ್ತಾಳೆ. ಆ ಹುಡುಗಿ ಹೆಸರು ಕ್ಯಾಥರಿನ್ ಅಂತ. ನೀಲ್ ಆ ಹುಡುಗಿ ಹತ್ರ ಬಂದ್ಬಿಟ್ಟು, ರಾತ್ರಿ ನನ್ಗೊಂದು ಕನ್ಸ್ ಬಂದಿತ್ತು, ಅದ್ರಲ್ಲಿ ನೀನೇ ನನಗೆ ಅವಾರ್ಡ್ ಕೊಡ್ತಿದ್ದೆ ಅಂತ ಎಲ್ಲ ಸೋದಿ ಮಾತಾಡ್ತಿರ್ತಾನೆ. ಆ ಹುಡುಗಿ ನಮ್ಮ ಹೀರೋ ಹತ್ರ ಮಾತಾಡ್ತಿರುವಾಗ್ಲೇ ನಮ್ಗೆ ಗೊತ್ತಾಗುತ್ತೆ, ನೀಲ್ಗನ್ ಹತ್ರ ಇರೋ ನಾಯಿಗೆ ಕೊಡೋ ಮರ್ಯಾದೆ ಇವನ್ಗೆ ಕೊಡ್ತಿಲ್ಲ ಅಂತ. ಅದು ಸರಿ, ನೀನೊಂದು ಬುಕ್ ನ ಬರೀತಿದ್ದೀನಿ ಅಂದಲ್ಲ, ಅದೇನಾಯ್ತು ಅಂತ ಕೇಳಿದಾಗ, ಆ ಬುಕ್ ನ ನಾನು ಕಂಪ್ಲೀಟ್ ಮಾಡಿದೆ, ಆದ್ರೂ ಕೂಡ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ನನಗೆ ಅಂದಾಗ, ಅದ್ಯಾವ್ದೋ ಬುಕ್ ಕಂಪ್ಲೀಟ್ ಮಾಡಕ್ಕೆ ಮತ್ತೆ ನನಗೆ ಕಾಣಿಸ್ಕೊಂತ ನಮ್ಮ ಹೀರೋ ಮಕ್ಕದ ಮೇಲೆ ಡೋರ್ ನ ಕ್ಲೋಸ್ ಮಾಡಕ್ಕೆ ಹೊರಟೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಈ ಸೈಂಟಿಸ್ಟ್ಗಳು ಭೂಮಿಗೆ ಸಂಬಂಧಪಟ್ಟಿರೋ ಎಲ್ಲಾ ವಿಷಯಗಳನ್ನ ಒಂದು ಚಿಪ್ ಅಲ್ಲಿ ಇಟ್ಟು ಅಂತರಿಕ್ಷಕ್ಕೆ ಒಂದು ರಾಕೆಟ್ ನ ಲಾಂಚ್ ಮಾಡಿರ್ತಾರಲ್ಲ, ಆ ರಾಕೆಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇರೋ ಏಲಿಯನ್ಸ್ ಗೆ ಸಿಗುತ್ತೆ. ಆ ಏಲಿಯನ್ಸ್ ಚೆಕ್ ಮಾಡಿ ನೋಡ್ತವೆ ಮನುಷ್ಯರು ನೋಡೋದಕ್ಕೆ ಯಾವ ರೀತಿ ಇರ್ತಾರೆ, ಅವರು ಎಂತ ಫುಡ್ ತಿಂತಾರೆ, ಇವುಗಳ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಭೂಮಿಯಲ್ಲಿರೋ ಜನರು ನೋಡೋದಕ್ಕೆ ಈ ರೀತಿ ಇರ್ತಾರ. ಆಕ್ಚುಲಿ ಹೇಳ್ಬೇಕಂದ್ರೆ, ಇವ್ರು ಮಾಡೋ ತರಳೆ ಕೆಲಸಗಳಿಗೆ ಇಷ್ಟೊತ್ತಿಗೆ ಭೂಮಿನ ನಾಶ ಮಾಡ್ಬಿಡ್ಬೇಕಾಗಿತ್ತಲ್ವಾ, ಇವ್ರಿನ್ನ ಬದುಕೆ ಇದಾರ ಅಂತ ಭೂಮಿಯಲ್ಲಿರೋ ಜನರ ಮುಖಗಳನ್ನ ನೋಡಿ ನಗ್ತಾ ಇರ್ತಾರ. ಈ ಏಲಿಯನ್ ಮುಖಗಳೇ ಹೇಳ್ಬೇಕು, ನಮ್ ಮುಖಗಳು ನೋಡಿ ಚೆನ್ನಾಗಿ ಐತಾ ಇಲ್ವಾ ಅಂತ. ಅದ್ಯಾವ್ದೋ ಒಂದು ಸೇಯಿಂಗ್ ಐತಲ್ಲ, ಕಾಗೆ ಮಗು ಅದ್ರ ತಾಯಿಗೆ ಮಾತ್ರನೇ ಇಷ್ಟ ಅಂತ, ಆ ರೀತಿ ಐತೆ. ಇನ್ನ ಮೈನ್ ಪಾಯಿಂಟ್ ಗೆ ಬಂದ್ರೆ, ಇವರೆಲ್ಲರೂ ಸೇರ್ಕೊಂಡು ಒಂದು ಇಂಟರ್ ಗ್ಯಾಲಾಕ್ಟಿಕ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಇದ್ರ ಮೈನ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ, ಬೇರೆ ಬೇರೆ ಗ್ರಹಗಳಿಗೆ ಸಂಬಂಧಪಟ್ಟಿರೋ ಎಲ್ಲಾ ಜೀವಿಗಳು ಇದರಲ್ಲಿ ಒಬ್ಬ ಮೆಂಬರ್ ಆಗಿರ್ತಾರೆ. ಈ ಏಲಿಯನ್ಗಳು ಇವಾಗ ಭೂಮಿಯಲ್ಲಿರೋ ಜನರನ್ನ ಇದರಲ್ಲಿ ಒಬ್ಬರಾಗಿ ಮಾಡ್ಬೇಕಾ, ಮೆಂಬರ್ಸ್ ಆಗಿ ಮಾಡ್ಬೇಕಾ ಅಂತ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತವೆ. ಇವಾಗ ಭೂಮಿಯಲ್ಲಿರೋ ಕ್ಯಾಥರಿನ್ ಕಡೆ ನೋಡ್ಕೊಂಡ್ರೆ, ಇವಳೊಂದು ನ್ಯೂಸ್ ಚಾನಲ್ ಅಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಮ್ಯಾನೇಜರ್ ಕ್ಯಾಥರಿನ್ ಹತ್ರ ಬಂದು ತುಂಬಾ ಕೋಪದಿಂದ, ನೀನು ಕೊಟ್ಟಿರೋ ಕೆಲಸ ಏನು, ನೀನ್ ಮಾಡಿರೋ ಕೆಲಸ ಏನು ಅಂತ ಕೇಳ್ತಾಳೆ. ಇಲ್ಲಿ ನಮ್ಮ ಹೀರೋಯಿನ್ ಮಾಡಿರೋ ತಪ್ಪೇನಪ್ಪಾ ಅಂದ್ರೆ, ಒಬ್ಬ ಫೇಮಸ್ ಆಕ್ಟರ್ ಮೂವಿ ರಿಲೀಸ್ ಆಗ್ತಾ ಇದ್ರೆ ನಮ್ಮ ಹೀರೋಯಿನ್ ಇಂಟರ್ವ್ಯೂ ಮಾಡಿರ್ತಾಳೆ. ಅದ್ರಲ್ಲಿ ಆ ಹೀರೋ ಹತ್ರ ಮೂವಿ ಫೈನಲ್ ಔಟ್ಪುಟ್ ಹೇಗೈತೆ, ಮೂವಿ ಯಾವಾಗ ರಿಲೀಸ್ ಆಗುತ್ತೆ, ಮೂವಿ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಂತ ಕ್ವಶನ್ಸ್ ಕೇಳಿರ್ತಾಳೆ. ಮ್ಯಾಮ್ ಕರೆಕ್ಟ್ ಆಗಿ ಕೇಳಿದ್ನಲ್ಲ, ಮೂವಿ ಬಂದ್ಬಿಟ್ಟು ಇನ್ನು 10 ರಿಲೀಸ್ ಆಗ್ತಾ ಐತೆ, ಅದಕ್ಕೆ ಮೂವಿ ಬಗ್ಗೆ ಕ್ವಶನ್ಸ್ ಕೇಳಿದೀನಿ ಅಂತ ಕೇಳಿದಾಗ, ರಿಲೀಸ್ ಆಗ್ತಾ ಇರೋ ಮೂವಿ ಬಗ್ಗೆ ನಮ್ಗೆ ಏನಕ್ ಬೇಕು, ಅವನ ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದಾವೆ, ಅದ್ರ ಬಗ್ಗೆ ತಾನೇ ನೀನು ಕೇಳಬೇಕಾಗಿದ್ದು ಅಂತ ಪಾಯಿಂಟ್ ನ ಟಚ್ ಮಾಡೋ ಅಂತ ನಿನಗೆ ಇಂಟರ್ವ್ಯೂ ಕೊಟ್ರೆ, ನೀನು ಮೂವಿ ಯಾವಾಗ ರಿಲೀಸ್ ಆಗುತ್ತೆ, ಮೂವಿ ಹೇಗೈತೆ, ಮೂವಿ ಎಕ್ಸ್ಪೀರಿಯನ್ಸ್ ಏನೋ, ಇಂತ ಕ್ವಶನ್ಸ್ ನೀನ್ ಕೇಳೋದು, ಅದಕ್ಕೆ ನಿನ್ನ ಈ ಕೆಲ್ಸದಿಂದ ಕಿತ್ತಾಕ್ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಕ್ಯಾಥರಿನ್ ಕಣ್ಣಲ್ಲಿ ನೀರ್ ಹಾಕೊಂಡು ಡಿ-ಮಾರ್ಟ್ ಗೆ ಹೋಗ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋನು ಕೂಡ ಅಲ್ಲಿಗೆ ಬರ್ತಾನೆ. ಎಷ್ಟು ದಿನದಿಂದ ಫಾಲೋ ಮಾಡ್ತಾ ಇದ್ನೋ ಗೊತ್ತಿಲ್ಲ, ಟಿಶ್ಯೂ ಪೇಪರ್ ಕೊಟ್ಟು ಕ್ಯಾಥರಿನ್ ನ ನಗ್ಸ್ಬೇಕು ಅಂತ ಜೋಕ್ ಹಾಕ್ತಾನೆ. ಆ ಜೋಕ್ ಇಷ್ಟ ಆಗ್ದಿರಾ ಇನ್ನಷ್ಟು ಹತ್ಕೊಂಡು ಅಲ್ಲಿಂದ ಹೊಡೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಈ ಏಲಿಯನ್ಸ್ ಎಲ್ಲ ಸೇರ್ಕೊಂಡು ಭೂಮಿನ ಏನ್ ಮಾಡ್ಬೇಕು ಅಂತ ಡಿಸ್ಕಷನ್ ಮಾಡ್ತಿರುವಾಗ, ಅದರಲ್ಲಿ ಒಂದು ಏಲಿಯನ್ ಇದ್ಕೊಂಡು ಈ ಮಾನವರನ್ನ ಎತ್ಕೊಂಡ್ ಬಂದು ನಮ್ ಗ್ರೂಪ್ ಗೆ ಆಡ್ ಮಾಡ್ಕೋಬೇಕಾ, ಅದೆಲ್ಲ ಆಗ್ದೇ ಇರೋ ಕೆಲ್ಸಗಳು. ಇವಾಗ ಅವ್ರನ್ನ ಎತ್ಕೊಂಡ್ ಬಂದು ಗ್ರೂಪ್ ಗೆ ಆಡ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೇನ್
ಮಾಡಿ ಅಮ್ಮೋ ತಲೆ ನೋವದು. ಇಷ್ಟೆಲ್ಲ ಕಷ್ಟ ಪಡೋ ಬದಲು ಈಸಿಯಾಗಿ ಆ ಭೂಮಿ ಮೇಲೆ ಒಂದು ಬಾಂಬ್ ನ ಹಾಕಿ ಬ್ಲಾಸ್ಟ್ ಮಾಡಾಕಣ ಅಂತ ಐಡಿಯಾ ಕೊಡ್ತಾನೆ. ಆವಾಗ ಒಂದು ಏಲಿಯನ್ ಬಂದ್ಬಿಟ್ಟು ಅಂತ ಕೆಲ್ಸಗಳು ನಾವು ಮಾಡಬಾರ್ದು, ಪ್ರತಿಯೊಂದು ಗ್ರಹಕ್ಕೂ ಪ್ರತಿಯೊಂದು ಜೀವಿಗೂ ಒಂದು ಅವಕಾಶ ಕೊಟ್ಟು ನೋಡ್ಬೇಕು. ಇವಾಗ ಎಲ್ಲಾರು ಸೇರ್ಕೊಂಡು ಒಂದು ಡಿಸಿಷನ್ ಗೆ ಬರ್ತಾರೆ. ಅದೇನಪ್ಪಾ ಅಂದ್ರೆ ಭೂಮಿಯಲ್ಲಿರೋ ಒಬ್ಬ ವ್ಯಕ್ತಿಗೆ ಅಬ್ಸಲ್ಯೂಟ್ ಎನಿಥಿಂಗ್ ಅನ್ನೋ ಒಂದು ಪವರ್ ಕೊಡ್ತಾರೆ. ಅಂದ್ರೆ ಅವ್ನು ಏನ್ ಅನ್ಕೊಂಡ್ರು ಅದಾಗೋಗ್ಬಿಡುತ್ತೆ. ಅಂತ ಪವರ್ಸ್ ಆ ವ್ಯಕ್ತಿಗೆ ಬಂದಾಗ ಆ ಪವರ್ಸ್ ನ ಅವನು ಕೆಟ್ಟದಕ್ಕೆ ಉಪಯೋಗ ಮಾಡ್ತಾನ, ಒಳ್ಳೇದಕ್ಕೆ ಉಪಯೋಗ ಮಾಡ್ತಾನ ಅನ್ನೋದ್ರ ಮೇಲೆ ನಾವು ಆ ಭೂಮಿನ ಸರ್ವನಾಶ ಮಾಡ್ಬೇಕಾ ಇಲ್ಲ ಉಳಿಸ್ಬೇಕಾ ಅಂತ ಡಿಸೈಡ್ ಆಗೋಣ ಅಂತ ಭೂಮಿಯಲ್ಲಿ ಬದುಕಿರೋ ಎಲ್ಲಾ ಪ್ರಜೆಗಳ ಲಿಸ್ಟ್ ಅನ್ನೋದು ತೆಗಿತಾರೆ. ಇನ್ಯಾರನ್ನ ಚೂಸ್ ಮಾಡ್ತಾರೆ? ಏಲಿಯನ್ಸ್ ಎಲ್ಲ ಸೇರ್ಕೊಂಡು ನಮ್ಮ ಹೀರೋನ ಚೂಸ್ ಮಾಡ್ಕೊಂತಾರೆ. ಇವಾಗ ಭೂಮಿ ಕಡೆ ನೋಡ್ಕೊಂಡ್ರೆ ನಮ್ಮ ಹೀರೋ ಸೈಕಲ್ ತುಳ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಚಿಕ್ಕ ಆಕ್ಸಿಡೆಂಟ್ ನಡೆಯುತ್ತೆ. ಸರಿಯಾಗಿರೋ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇರೋ ಏಲಿಯನ್ಸ್ ಒಂದು ಕೋತಿ ಕೈಗೆ ತೆಂಗಿನಕಾಯಿ ಚಿಪ್ ಕೊಟ್ಟಂಗೆ ಇವನ ಕೈಗೆ ಪ್ರಸಾದ ಕೊಡ್ತಾರೆ, ಅಂದ್ರೆ ಪವರ್ಸ್ ಕೊಡ್ತವೆ. ನಂತರ ನೀಲು ಬಿದ್ದೋಗಿರೋ ಸೈಕಲ್ ನ ಎತ್ಕೊಂಡು ಸ್ಕೂಲ್ಗೆ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಸ್ಕೂಲ್ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಪ್ರಿನ್ಸಿಪಲ್ ನಮ್ಮ ಹೀರೋನ ನೋಡಿ, ಟೀಚರ್ ಆಗಿದ್ದು ನೀನೇ ಬೇಗ ಬಂದು ಸ್ಟೂಡೆಂಟ್ಸ್ ಗೆ ಪಾಠ ಮಾಡ್ಬೇಕಾಗಿತ್ತು, ಆದ್ರೆ ನೀನೇ ಲೇಟ್ ಆಗಿ ಬಂದ್ರೆ ನಾನೇನೋ ಮಾಡೋದು ಅಂತ ಬಾಯಿಗೆ ಬಂದಿರೋ ಮಾತುಗಳೆಲ್ಲ ಬೈದು ಅಲ್ಲಿಂದ ಕಳಿಸ್ತಾನೆ. ನೀಲ್ಗನ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ ಸ್ಟೂಡೆಂಟ್ಸ್ ಇವನ್ ಕಡೆ ನೋಡಿದ್ರೆ ತುಂಬಾ ಗಲಾಟೆ ಮಾಡ್ತಾರೆ. ಇದರಿಂದ ಆ ಸ್ಟೂಡೆಂಟ್ಸ್ ಅಂದ್ರೇನೆ ಇವನ್ಗೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಹೊತ್ತು ನೋಡಿ ಊಟಕ್ಕೆ ಟೈಮ್ ಆಗೈತೆ ಅಂತ ಕ್ಯಾಂಟೀನ್ ಗೆ ಬರ್ತಾನೆ. ಇವನ್ ಇದನ್ನಲ್ಲ, ಇವನು ನಮ್ಮ ನೀಲ್ಗನ್ಗೆ ಫ್ರೆಂಡ್. ನೀಲ ಅವನ ಫ್ರೆಂಡ್ ಹತ್ರ ಮಾತಾಡ್ತಿರುವಾಗ ನಾನು ಈ ಕಾಲೇಜಿಗೆ ಯಾಕೆ ಗೊತ್ತೇನೋ ಲೇಟ್ ಆಗಿ ಬರೋದು, ಲೇಟ್ ಆಗಿ ಏನಾದ್ರು ಬಂದ್ರೆ ಆ ಮಕ್ಕಳಿಗೆ ಪಾಠ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದಕ್ಕೆ ನಾನು ಲೇಟ್ ಆಗಿ ಬರ್ತೀನಿ ಅಂತಾನೆ. ಅವಾಗ ಅವನ ಫ್ರೆಂಡ್ ಇದ್ಕೊಂಡು ಇಷ್ಟೆಲ್ಲ ಕಷ್ಟ ಪಡ್ತಿದೀಯಲ್ಲ ಆ ಮಕ್ಕಳಿಗೆ ಪಾಠ ಮಾಡೋದಕ್ಕೆ, ದೇವ್ರೇನಾದ್ರೂ ನಿನ್ ಮುಂದೆ ಪ್ರತ್ಯಕ್ಷ ಆಗಿ ನಿನ್ನ ಆಸೆ ಏನು, ನಿನ್ ವಿಷಯ ಏನು ಅಂತ ಕೇಳಿದಾಗ ದೇವ್ರ ಹತ್ರ ನೀನ್ ಏನ್ ಕೇಳ್ತೀಯ ಅಂತಾನೆ. ಅವಾಗ ನಮ್ಮ ಹೀರೋಗನ್ ಇದ್ಕೊಂಡು ನನಗೇನಾದ್ರೂ ವಿಷ್ ಬಂದ್ರೆ ನನಗೆ ಇಷ್ಟೊಂದು ಕಾಟ ಕೊಡ್ತಾ ಇರೋ ಈ ಮಕ್ಕಳ ಮೇಲೆ ಯಾವ್ದಾದ್ರು ಒಂದು ಸ್ಪೇಸ್ ಶಿಪ್ ಇಲ್ಲ ಲೇಸರೋ ಬಿದ್ದು ಇವರೆಲ್ಲರೂ ಸತ್ತೋಗ್ಬಿಡ್ಬೇಕು ಅಂತ ಅನ್ಕೊಂತಾನೆ. ನೆಕ್ಸ್ಟ್ ಸೆಕೆಂಡ್ ಗೆ ಆ ಮಕ್ಕಳಿರೋ ಕ್ಲಾಸ್ ಮೇಲೆ ಒಂದು ಲೇಸರ್ ಬಾಂಬ್ ಅನ್ನೋದು ಬೀಳುತ್ತೆ. ಆ ಕ್ಲಾಸ್ ರೂಮ್ ಅಲ್ಲಿರೋ ಎಲ್ಲಾ ಮಕ್ಕಳು ಸತ್ತೋಗ್ಬಿಡ್ತಾರೆ. ಇದನ್ನೆಲ್ಲ ಈ ಏಲಿಯನ್ಸ್ ನೋಡ್ತಾ ಇರ್ತವೆ. ಯಾರೋ ಲೇಸರ್ ಬಾಂಬ್ ಹಾಕಿತ್ತು ಅಂತ ಆಪರೇಷನ್ ಮ್ಯಾನೇಜರ್ ನ ಕೇಳಿದಾಗ, ಸರ್ ನಾನೇ, ನೀವ್ ಹೇಗಿದ್ರು ಭೂಮಿನ ನಾಶ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ರಲ್ಲ, ನಾನು ಇವಾಗಿಂದನೇ ಪ್ರಯೋಗ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಏಲಿಯನ್ ಲೀಡರ್ ಗೆ ತುಂಬಾ ಕೋಪ ಬಂದು, ನಾನು ಹೇಳೋವರ್ಗು ನೀನ್ ಇಂತ ಕೆಲ್ಸಗಳು ಮಾಡಬಾರ್ದು ಅಂತ ಆಪರೇಷನಲ್ ಮ್ಯಾನೇಜರ್ ಗೆ ಒಂದು ವಾರ್ನಿಂಗ್ ಕೊಡ್ತಾನೆ. ಇನ್ನೊಂದು ಕಡೆ ನೀಲ ಅವನ ಮನೆಗೆ ಬರ್ತಾನೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಟಿವಿನ ಆನ್ ಮಾಡಿದ್ರೆ ಆ ಟಿವಿಯಲ್ಲಿ ಒಂದು ಲೇಸರ್ ಬಾಂಬ್ ಬಿದ್ದು ಆ ಮಕ್ಕಳೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅಂತ ನ್ಯೂಸ್ ಬರ್ತಾ ಇರುತ್ತೆ. ಚಾಚಾ, ನಾನು ಅನ್ಕೊಂಡಿರೋದಕ್ಕೆ ಅದು ನಡೆದಿಲ್ಲ ಬಿಡು, ಕೋ ಇನ್ಸಿಡೆಂಟ್ ಆಗಿ ನಡೆದಿರೋದು. ನನ್ ಮನೆಯಲ್ಲಿರೋ ನಾಯಿ ಎಲ್ಲಂದ್ರೆ ಅಲ್ಲಿ ಶಿಟ್ ಆಗ್ತಾ ಇರುತ್ತೆ. ಇವಾಗ ಆದಷ್ಟಕ್ಕೆ ಅದೇ ಹೋಗಿ ಬಾತ್ರೂಮ್ ಅಲ್ಲಿ ಬೀಳ್ಬೇಕು ಅಂತ ಅನ್ಕೊಂಡ್ರೆ ಅದ್ ನಡೆಯುತ್ತಾ ಅಂತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ನಾಯಿ ಹಾಕಿರೋ ಶಿಟ್ಟು ಡೈರೆಕ್ಟ್ ಆಗಿ ಹೋಗಿ ಬಾತ್ರೂಮ್ ನೀರ್ ಒಳಗಡೆಗೆ ಬಿದ್ದೋಗ್ಬಿಡುತ್ತೆ. ಇದೇನಿದು, ನಾನು ಅನ್ಕೊಂಡಿರೋವೆಲ್ಲ ನಿಜ ಆಗ್ತೈತಲ್ಲ ಅಂತ ಶಾಕ್ ಅಲ್ಲಿ ಬೀರ್ ಬಾಟಲ್ ಎತ್ಕೊಂಡು ಇವಾಗ ಈ ಬೀರ್ ಬಾಟಲ್ಗೆ ಪ್ರಾಣ ಬರ್ಬೇಕು ಅಂತ ಅನ್ಕೊಂತಾನೆ. ಆ ಬೀರ್ ಬಾಟಲ್ಗೆ ಪ್ರಾಣ ಬಂದು ಅವನ ಮನೆಯಿಂದ ಆಚೆಗಡೆ ಬಂದ್ಬಿಡುತ್ತೆ. ನೀಲ ಹಾಗೆ ಅವನ ನಾಯಿ ಆ ಬೀರ್ ಬಾಟಲ್ ನ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆ ಬೀರ್ ಬಾಟಲ್ ಅವನ ಮನೆಯಿಂದ ತುಂಬಾ ದೂರ ಬಂದು ಒಂದು ಶಾಪ್ ಒಳಗಡೆಗೆ ಹೊರಟೋಗ್ಬಿಡುತ್ತೆ. ನೀಲ ಅದನ್ನ ನೋಡ್ತಾ ಇರುವಾಗ ಪೊಲೀಸ್ ಆಫೀಸರ್ ಅಲ್ಲಿಗೆ ಬಂದು ಶಾಪ್ ಅಲ್ಲಿ ಕಳ್ತನ ಮಾಡೋದಕ್ಕೆ ಬಂದಿದ್ಯಾ ಅಂತ ನೀಲ್ ಗನ್ನ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಅನ್ಕೊಂತಾನೆ, ನನ್ನ ನಾಯಿ ನನಗೆ ಹೆಲ್ಪ್ ಮಾಡ್ಬೇಕು ಅಂತ. ಆವಾಗ ಆ ನಾಯಿ ಪೊಲೀಸ್ ಆಫೀಸರ್ ಡಿಕ್ಕಿನ ಕಚ್ಚಾಕ್ಬಿಡುತ್ತೆ. ನಂತರ ನೀಲು ತುಂಬಾ ಕಷ್ಟಪಟ್ಟು ಅಲ್ಲಿಂದ ಓಡೋಗ್ತಾ ಇರುವಾಗ ಒಂದತ್ರ ಮಾತ್ರ ಕೆಳಗಡೆಗೆ ಬಿದ್ದೋಗಿ ಪೊಲೀಸ್ ಆಫೀಸರ್ಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಆವಾಗ ಅವನು ಅನ್ಕೊಂತಾನೆ, ಇವಾಗ ನಾನು ಹಾಗೆ ನನ್ನ ನಾಯಿ ನನ್ ಮನೆಯಲ್ಲಿ ಡಿನ್ನರ್ ಮಾಡ್ತಿರೋ ಹಾಗೆ ಈ ಪೊಲೀಸ್ ಆಫೀಸರ್ಗೆ ಏನು ಗೊತ್ತಾಗ್ದಿರೋ ಹಾಗೆ ಆಗ್ಬಿಡ್ಬೇಕು ಅಂತ. ಅಲ್ಲಿಂದ ಮಾಯ ಆಗಿ ನೀಲ ಹಾಗೆ ನಾಯಿ ಇಬ್ರು ನಾಯಿ ಫುಡ್ ನ ತಿಂತಾ ಇರ್ತಾರೆ. ಆವಾಗ ನಮ್ಮ ಹೀರೋಗೆ ಅರ್ಥ ಆಗೋಗ್ಬಿಡುತ್ತೆ, ನಾನು ಏನ್ ಅನ್ಕೊಂತ ಇದೀನೋ ಅದೆಲ್ಲ ನಿಜ ಆಗ್ತೈತೆ ಅಂತ. ವಿದ್ಯಾರ್ಥಿಗಳ ಮೇಲೆ ಬಾಂಬ್ ಬೀಳಿ ಅಂತ ಇವನೇ ಅನ್ಕೊಂಡಿರ್ತಾನಲ್ಲ, ಅದಕ್ಕೆ ಸತ್ತೋಗಿರೋರೆಲ್ಲ ಮತ್ತೆ ಬದುಕ್ ಬರ್ಬೇಕು ಅಂತ ಅನ್ಕೊಂತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಒಪಿನಿಯನ್ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ಸ್ ಮತ್ತೆ ಬರ್ಬೇಕು ಅಂತ. ಆದ್ರೆ ಇವನು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿರೋದಿಲ್ಲ. ಅದಕ್ಕೆ ಭೂಮಿಯಲ್ಲಿ ಸತ್ತೋಗಿರೋರೆಲ್ಲಾರು ಕೂಡ ಮತ್ತೆ ಬದುಕ್ ಬರ್ತಾರೆ. ಹಾಸ್ಪಿಟಲ್ ಅಲ್ಲಿ ಸತ್ತೋಗಿ ಶವಗಳಾಗಿರೋರು ಸಡನ್ ಆಗಿ ಎದ್ದೇಳ್ತಾರೆ. ಸಮಾಧಿಗಳ ಹತ್ರ ಊತ ಹಾಕಿರೋರು ಸಮಾಧಿಗಳನ್ನ ಹೊಡ್ಕೊಂಡು ಆಚೆಗೆ ಬರ್ತಾರೆ. ಲಿಟ್ರಲಿ ಹೇಳ್ಬೇಕಂದ್ರೆ ಪ್ರಪಂಚವನ್ನ ಇವಾಗ ಜಾಂಬೀಸ್ ಮತ್ತೆ ಬಂದಿರೋ ಹಾಗೆ ಇವನು ಚೇಂಜ್ ಮಾಡಾಕ್ಬಿಟ್ಟಿರ್ತಾನೆ. ಸತ್ತೋಗಿರೋ ಶವಗಳು ಮತ್ತೆ ಬರ್ತಾ ಇರೋದನ್ನ ನೋಡಿ ಭಯ ಪಡ್ತಾನೆ. ನಾನು ಅನ್ಕೊಂಡಿದ್ದು ನನ್ನ ವಿದ್ಯಾರ್ಥಿಗಳು ಬದುಕ್ ಬರ್ಬೇಕು ಅಂತ. ಹಾಗೆ ಕರೆಕ್ಟ್ ಆಗಿ ಕೂತ್ಕೊಂಡು ಆಲೋಚನೆ ಮಾಡ್ತಾನೆ. ಸತ್ತೋಗಿರೋ ವಿದ್ಯಾರ್ಥಿಗಳು ಬದುಕ್ ಬಂದ್ರೆ ಈ ತರಾನೇ ಇರುತ್ತೆ, ಅದು ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಅವಾಗ ಕರೆಕ್ಟ್ ಆಗಿ ಆಲೋಚನೆ ಮಾಡಿ ಡಿಸಿಷನ್ ತಗೊಂತಾನೆ. ಫಾಸ್ಟ್ ಅಲ್ಲಿ ನನ್ನ ವಿದ್ಯಾರ್ಥಿಗಳಿರೋ ಒಂದು ರೂಮ್ ಮೇಲೆ ಒಂದು ಬಾಂಬ್ ಬ್ಲಾಸ್ಟ್ ನಡೆದಿರುತ್ತಲ್ವಾ, ಆ ಬಾಂಬ್ ಬ್ಲಾಸ್ಟ್ ನಡೀತಿರೋ ಹಾಗೆ ಮಾಡ್ಬಿಡು ಅಂತ. ಇವನ ಹತ್ರ ಇವಾಗ ಏಲಿಯನ್ಸ್ ಕೊಟ್ಟಿರೋ ಸೂಪರ್ ಪವರ್ಸ್ ಇರೋದ್ರಿಂದ ಅದು ಅದೇ ತರ ಆಗುತ್ತೆ. ಇನ್ನೊಂದು ಕಡೆ ಕ್ಯಾಥರಿನ್ಗೆ ಇವಾಗ ಜಾಬ್ ಇರೋದಿಲ್ವಲ್ಲ, ಅದಕ್ಕೆ ಇನ್ನೊಬ್ಬ ಪ್ರೊಡ್ಯೂಸರ್ ಹತ್ರಕ್ಕೆ ಹೋಗಿ ನನಗೆ ಜಾಬ್ ಬೇಕು ಅಂತ ಕೇಳ್ತಾ ಇರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಈ ಹುಡುಗಿನ ಹುಡ್ಕೊಂಡು ಜೆರ್ರಿ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕ್ಯಾಥರಿನ್ಗೆ ಹಾಗೆ ಜೆರ್ರಿಗೆ ಇಬ್ರಿಗೂ ಮ್ಯಾರೇಜ್ ಫಿಕ್ಸ್ ಆಗೋಗ್ಬಿಟ್ಟಿರುತ್ತೆ. ಆದ್ರೆ ಕ್ಯಾಥರಿನ್ಗೆ ಇವನೊಬ್ಬ ಸೈಕೋ ಅಂತ ಗೊತ್ತಾದ್ಮೇಲೆ ಮ್ಯಾರೇಜ್ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾಳೆ. ಜೆರ್ರಿ ಒಬ್ಬ ಆರ್ಮಿ ಮ್ಯಾನ್.
ಈ ಹುಡುಗಿ ಎಷ್ಟೇ ಬೇಡ ಅಂತ ಇದ್ರು ಕೂಡ ನಾನ್ ನಿನ್ ಜೊತೆ ಮಾತ್ರನೇ ಮದುವೆ ಆಗ್ತೀನಿ, ನಿನಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ನಾನ್ ತಂದು ಕೊಡ್ತೀನಿ ಅಂತ ಕ್ಯಾಥರಿನ್ ಎಲ್ಲಿಗೋದ್ರೆ ಅಲ್ಲಿಗೆ ಬಂದು ತುಂಬಾ ಕಾಟ ಕೊಡ್ತಾ ಇರ್ತಾನೆ. ಮಾರನೇ ದಿನ ಬೆಳಗ್ಗೆ ನೀಲು ಅವನ ಸ್ಕೂಲ್ ಹತ್ರ ಹೋಗ್ತಾನೆ. ಅವನ ಕ್ಲಾಸ್ ಅಲ್ಲಿರೋ ಮಕ್ಕಳೆಲ್ಲರೂ ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅವನ ಮನ್ಸಲ್ಲ ಅನ್ಕೊಂತಾನೆ, ಈ ಮಕ್ಕಳೆಲ್ಲರೂ ತುಂಬಾ ಡಿಸಿಪ್ಲಿನ್ ಆಗಿರ್ಬೇಕು, ನನಗೆ ತುಂಬಾ ಗೌರವ ಕೊಡ್ಬೇಕು ಅಂತ. ಇನ್ನೇನೈತೆ ಅವನ ಕ್ಲಾಸ್ ರೂಮ್ ಒಳಗಡೆಗೆ ಹೋದ್ರು ಕೂಡ ಆ ಮಕ್ಕಳು ಒಂದು ಚೂರುನು ಕೂಡ ಗಲಾಟೆ ಮಾಡೋದಿಲ್ಲ. ಇವನ್ಗೆ ತುಂಬಾ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಇವಾಗಿಂದ ಬೇಕಾಬಿಟ್ಟಿ ಕೆಲಸಗಳು ಮಾಡೋದಕ್ಕೆ ಶುರು ಮಾಡ್ತಾನೆ. ಪ್ರಿನ್ಸಿಪಲ್ ಯಾವಾಗ್ಲೂ ಇವನ್ನ ಬೈತಾ ಇರ್ತಾನಲ್ಲ, ಅದಕ್ಕೆ ಇವನ್ ಅನ್ಕೊಂತಾನೆ ಪ್ರಿನ್ಸಿಪಲ್ ನನಗೆ ತುಂಬಾ ಗೌರವ ಕೊಡ್ಬೇಕು, ತುಂಬಾ ಫ್ರೆಂಡ್ಲಿ ಆಗಿ ನನ್ನ ಹತ್ರ ಇರ್ಬೇಕು ಅಂತ. ನಮ್ಮ ಹೀರೋ ಪ್ರಿನ್ಸಿಪಲ್ ಮುಂದೆ ಹೋಗ್ತಾ ಇರುವಾಗ ಪ್ರಿನ್ಸಿಪಲ್ ಇವನ ಹತ್ರಕ್ಕೆ ಬಂದು ತುಂಬಾ ಗೌರವ ಕೊಟ್ಟು ಮಾತಾಡ್ತಾನೆ. ಏನ್ ಸರ್ ಚೆನ್ನಾಗಿದ್ದೀರಾ, ಇವಾಗನ ಬರ್ತಾ ಇರೋದು, ಕ್ಲಾಸ್ ಯಾವಾಗ ತಗೊಂತೀರಾ ಅಂತ. ನಂತರ ಕ್ಯಾಂಟೀನ್ ಅಲ್ಲಿ ಕುತ್ಕೊಂಡಿರುವಾಗ ನಮ್ಮ ಹೀರೋನ ಫ್ರೆಂಡ್ಗೆ ಪಿಟಿ ಟೀಚರ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಪಿಟಿ ಟೀಚರ್ಗೆ ಅವನಂದ್ರೆ ಇಷ್ಟ ಇರೋದಿಲ್ಲ. ಹತ್ರಕ್ಕೆ ಬಂದ್ರೆ ಚೊಪ್ಲಿಯಲ್ಲಿ ಹೊಡಿತೀನಿ ಅನ್ನೋ ರೀತಿಯಲ್ಲಿ ನೋಡ್ತಾ ಇರ್ತಾಳ. ಅದನ್ನ ನೋಡಿ ನಮ್ಮ ಹೀರೋ ಅವನ ಮನ್ಸಲ್ಲ ಅನ್ಕೊಂತಾನೆ, ಪಿಟಿ ಟೀಚರು ಇನ್ಮೇಲೆ ನನ್ನ ಫ್ರೆಂಡ್ ನ ವರ್ಷಿಪ್ ಮಾಡ್ಬೇಕು ಅಂತ, ಅಂದ್ರೆ ಪ್ರಾರ್ಥನೆ ಮಾಡ್ಬೇಕು ಅಂತ ಅನ್ಕೊಂತಾನೆ. ನೆಕ್ಸ್ಟ್ ಸೆಕೆಂಡ್ ಗೆ ಪಿಟಿ ಟೀಚರು ಅವನ ಫ್ರೆಂಡ್ ನ ದೇವ್ರ ತರ ನೋಡೋದಕ್ಕೆ ಶುರು ಮಾಡ್ತಾಳೆ. ನನ್ಗೊಂದು ಡೌಟ್ ಏನಪ್ಪಾ ಅಂದ್ರೆ, ಈ ಏಲಿಯನ್ಸ್ ಇವನಿಗೆ ಪವರ್ ಕೊಟ್ಟಿರೋದು ಇವನು ಕೆಟ್ಟದ್ದು ಮಾಡ್ತಾನ ಇಲ್ಲ ಒಳ್ಳೇದ್ ಮಾಡ್ತಾನ ಅಂತ ತಿಳ್ಕೊಳ್ಳೋದಕ್ಕೆ. ಈ ಕೆಟ್ಟದಕ್ಕೂ ಒಳ್ಳೇದಕ್ಕೂ ಮಧ್ಯದಲ್ಲಿ ಇರೋ ಕೆಲ್ಸಗಳು ಮಾಡ್ತಿದ್ದಾನೆ ನನ್ ಮಗ. ನಂತರ ಅವನ ಮನೆಗೆ ಹೋಗುವಾಗ ದಾರಿಯಲ್ಲಿ ಕನ್ನಡಿಯಲ್ಲಿ ಇವನ ಮಕ್ಕ ನೋಡ್ಕೊಂತಾನೆ. ಅವನ ಫೇಸ್ ನ ನೋಡಿ ಅವನಿಗೆ ಏನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಇವಾಗ ನಾನು ಅಮೆರಿಕ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಅನ್ಕೊಂತಾನೆ. ದಾರಿಯಲ್ಲಿ ಸಡನ್ ಆಗಿ ಇದ್ದಕ್ಕಿದ್ದಂಗೆ FBI ಏಜೆಂಟ್ ಗಳು ಬಂದ್ಬಿಟ್ಟು ಇವನನ್ನ ಕಾರ್ ಒಳಗಡೆಗೆ ಹಾಕೊಂತಾರೆ. ಸರ್ ಈ ಪೇಪರ್ಸ್ ಮೇಲೆ ನೀವು ಸಿಗ್ನೇಚರ್ ಮಾಡ್ಬೇಕು ಅಂತ ಹೇಳ್ತಾ ಇರುವಾಗ ಇವನು ಇವಾಗ ಪ್ರೆಸಿಡೆಂಟ್ ಅಲ್ವಾ, ಹಿಂದ್ಗಡೆಯಿಂದ ರೌಡಿಗಳು ಇವನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದನ್ನೆಲ್ಲ ನೋಡಿ ಭಯ ಬಿದ್ದು ನನಗಿದ್ಯಾವ್ದು ಬೇಡ ಸ್ವಾಮಿ, ನಂತರ ನಾನಿದ್ರೆ ಸಾಕು ಅಂತ ಅನ್ಕೊಂತಾನೆ. ಇವಾಗ ನೀಲು ಮಿರರ್ ಮುಂದೆ ನಿಂತ್ಕೊಂಡು ನನಗಿರೋ ಪವರ್ಸ್ ನಾನು ಬೇಕಾಬಿಟ್ಟಿ ಕೆಲಸಗಳಿಗೆ ಯೂಸ್ ಮಾಡ್ಕೊಂತ ಇದ್ದೀನಿ, ಇವಾಗಿನಿಂದ ನನಗೆ ಬೇಕಾಗಿರೋ ಹಾಗೆ ನಾನು ಯೂಸ್ ಮಾಡ್ಕೋಬೇಕು ಅಂತ, ನಾನು ಈ ಪ್ರಪಂಚದಲ್ಲೇ ಸ್ಟ್ರಾಂಗೆಸ್ಟ್ ಮ್ಯಾನ್ ಆಗಿ ಕನ್ವರ್ಟ್ ಆಗ್ಬೇಕು ಅಂತ ಅನ್ಕೊಂತಾನೆ. ಆವಾಗ ಅವನು ಆಲ್ಬರ್ಟ್ ಐನ್ಸ್ಟೈನ್ ಆಗಿ ಹೋಗ್ಬಿಡ್ತಾನೆ. ನಾನು ಅನ್ಕೊಂಡಿದ್ದು ನಾಲೆಜ್ ಪರವಾಗಲ್ಲ, ಬಾಡಿ ಪರವಾಗಿ ನನಗೆ 6 ಪ್ಯಾಕ್ ಬೇಕು ಅಂತ ಅನ್ಕೊಂತಾನೆ. 6 ಪ್ಯಾಕ್ ಏನ್ ಕರ್ಮ, 7 ಪ್ಯಾಕೇ ಬರುತ್ತೆ. ಅವತ್ತು ರಾತ್ರಿ ನಮ್ಮ ಹೀರೋ ಅವನ ಬೆಡ್ ಮೇಲೆ ಕುತ್ಕೊಂಡು ನನ್ನ ಕ್ರಶ್ ಇವಾಗ ನನಗೆ ಕಾಣಿಸಿದ್ರೆ ಚೆನ್ನಾಗಿರೋದು ಅಂತ ಅನ್ಕೊಂತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಬಿಲ್ಡಿಂಗ್ ಕೆಳಗಡೆನೆ ಅವನ ಕ್ರಶ್ ಮನೇನು ಕೂಡ ಇರುತ್ತೆ. ಅವನ ಕ್ರಶ್ಗೂ ಇವನ್ಗೆ ಮಧ್ಯದಲ್ಲಿರೋ ಫ್ಲೋರ್ ಮಾಯ ಆಗೋಗ್ಬಿಡುತ್ತೆ. ಕತ್ರಿನಾ ಐರನ್ ಮಾಡ್ತಿರ್ತಾಳೆ. ಕತ್ರಿನಾ ಇವನನ್ನ ನೋಡಿ ಶಾಕ್ ಆಗ್ತಾಳೆ. ಮತ್ತೆ ಇವನು ಭಯ ಬಿದ್ದು ಆ ಫ್ಲೋರ್ ಎಲ್ಲ ಮಾಯ ಆಗೋಗ್ಬಿಟ್ಟು ಕತ್ರಿನಾ ನನ್ನನ್ನ ನೋಡಿರೋದು ಮರ್ತೋಗ್ಬಿಡ್ಬೇಕು ಅಂತ ಅನ್ಕೊಂತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ನೀಲ ಅವನ ಫ್ರೆಂಡ್ ಹತ್ರಕ್ಕೆ ಹೋಗಿ ನನಗೆ ಈ ತರ ಪವರ್ಸ್ ಬಂದೈತೆ, ನಾನು ಏನ್ ಅನ್ಕೊಂಡ್ರು ಅದು ನಿಜ ಆಗ್ತೈತೆ ಅಂತ ಹೇಳ್ತಾನೆ. ನೀವೇ ಹೇಳಿ, ನಿನ್ನ ಫ್ರೆಂಡ್ ನಿನ್ನ ಹತ್ರಕ್ಕೆ ಬಂದು ನಾನು ಏನ್ ಅನ್ಕೊಂಡ್ರೋ ಅದು ಆಗೋಗ್ಬಿಡ್ತೈತೆ ಅಂತ ಪವರ್ಸ್ ನನಗೆ ಬಂದೈತೆ ಅಂದ್ರೆ ನೀವೇನಾದ್ರೂ ನಂಬ್ತೀರಾ? ಅದೇ ಕೆಲಸ ಅವನು ಕೂಡ ಮಾಡ್ತಾನೆ. ಚಾನ್ಸೇ ಇಲ್ಲ. ಮೇ ಬಿ ನಿನಗೆ ಹುಚ್ಚಿಡ್ದಿರ್ಬೇಕು, ಒಂದ್ಸತಿ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತಾನೆ. ನನಗೆ ಹುಚ್ಚಿಡ್ತೈತೆ, ಬೇಕಾದ್ರೆ ಇವಾಗ ನೋಡು, ಒಂದು ಸ್ಕೆಲ್ಟನ್ ಹತ್ರಕ್ಕೆ ಹೋಗಿ ನನ್ನ ಫ್ರೆಂಡ್ ಹತ್ರ ಸ್ವಲ್ಪ ಹೊತ್ತು ನೀನ್ ಮಾತಾಡು ಅಂತ ಹೇಳ್ತಾನೆ. ಆ ಸ್ಕೆಲ್ಟನ್ ಅವನ ಫ್ರೆಂಡ್ ಹತ್ರ ಮಾತಾಡುತ್ತೆ. ಅದನ್ನ ನೋಡ್ತಿರುವಾಗ್ಲೇ ನೀನು ಈ ಬಿಲ್ಡಿಂಗ್ ಮೇಲೆಯಿಂದ ಧುಮುಕ್ ಬಿಡು ಅಂತ ನಮ್ಮ ಹೀರೋ ಆ ಸ್ಕೆಲ್ಟನ್ಗೆ ಹೇಳ್ತಾನೆ. ಅದು ಗ್ಲಾಸ್ ನ ಹೊಡ್ಕೊಂಡು ಕೆಳಗಡೆಗೆ ಹೋಗಿ ಬಿದ್ದೋಗ್ಬಿಡುತ್ತೆ. ನಂತರ ಅವನ ಫ್ರೆಂಡ್ ಇಷ್ಟು ಮಾಡಿದ್ರು ಕೂಡ ನನಗೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ, ಇವಾಗ ನೀನು ಮ್ಯಾಜಿಕ್ ಮಾಡಿ ನಿನ್ನ ಕೈಯಲ್ಲಿ ಹೂಗಳು ಬರೋ ತರ ಮಾಡು ಅಂತ ಹೇಳ್ತಾನೆ. ನೀಲ ಅದನ್ನ ಅವನ ಕೈಯಲ್ಲಿ ಹಾಗೆ ಅವನಿರೋ ರೂಮ್ ಎಲ್ಲ ಫ್ಲವರ್ಸ್ ಇಂದ ತುಂಬ್ಕೊಂಡ್ಬಿಡುತ್ತೆ. ಇನ್ನೊಂದು ಕಡೆ ಕೆತ್ರಿನ ವರ್ಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರುವಾಗ ಈ ಫಿಯಾನ್ಸೆ ಇರ್ತಾನಲ್ಲ ಆ ಹುಡುಗಿ ಹತ್ರಕ್ಕೆ ಬಂದ್ಬಿಟ್ಟು ನಿನಗೋಸ್ಕರ ನಾವಿಬ್ರು ಇರೋದಕ್ಕೆ ಒಂದು ಹೊಸ ಬಿಲ್ಡಿಂಗ್ ನ ಖರೀದಿ ಮಾಡಿದ್ದೀನಿ, ನೀನ್ ಅಲ್ಲಿಗೆ ಬರ್ಬೇಕು ಅಂತ ಹೇಳ್ತಾನೆ. ನಿನ್ನ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಯಾವಾಗ್ಲೂ ರಿಜೆಕ್ಟ್ ಮಾಡಕ್ ಬಿಟ್ಟಿದ್ದೀನಿ, ನಿನ್ಗೇನಾದ್ರೂ ನೆನಪೈತಾ ಅಂತ ಕೇಳ್ತಾಳೆ. ಇವನ್ ಸ್ವಲ್ಪ ಸೈಕೋ ಅಂತ ಹೇಳಿದ್ನಲ್ಲ, ನೀನ್ ಏನಾದ್ರೂ ಮಾಡ್ಕೊ, ನಾನ್ ಖರೀದಿ ಮಾಡಿರೋ ಬಿಲ್ಡಿಂಗ್ ಕೀಸ್ ನಿನಗೆ ಕೊಡ್ತಾ ಇದ್ದೀನಿ ಅಂತ ಆ ಬೀಗ ಈ ಹುಡುಗಿಗೆ ಕೊಟ್ಟು ಹೊರಟೋಗ್ಬಿಡ್ತಾನೆ. ನಂತರ ಈ ಹುಡುಗಿ ಮನೆಗೆ ಬಂದು ಫ್ರೆಂಡ್ ಜೊತೆ ಕೂತ್ಕೊಂಡು ಡ್ರಿಂಕ್ ನ ಕುಡಿತಿರ್ತಾಳೆ. ನನ್ ಲೈಫ್ ಯಾಕೆ ಇಷ್ಟೊಂದು ಅಧ್ವಾನ ಆಗೋಗ್ಬಿಟ್ಟೈತೆ, ನನಗ್ ಸಿಗೋರೆಲ್ಲ ವೇಸ್ಟ್ ನನ್ ಮಕ್ಳೆ ಸಿಗ್ತಾವ್ರಲ್ಲ ಅಂತ ಇರ್ತಾಳೆ. ಫ್ರೆಂಡ್ ಆ ಹುಡುಗಿನ ಸಮಾಧಾನ ಮಾಡ್ತಿರುವಾಗ ನಮ್ಮ ಮನೆ ಮೇಲೆ ಒಬ್ಬ ಹುಡುಗ ಇದ್ದಾನೆ, ಅವನು ನೋಡೋದಕ್ಕೆ ಚೆನ್ನಾಗಿದ್ದಾನೆ, ನನಗೂ ಅವನಂದ್ರೆ ಕ್ರಶ್ ಅಂತ ಹೇಳ್ತಿರ್ತಾಳೆ. ಆವಾಗ ಅದಕ್ಕೆ ಫ್ರೆಂಡ್ ಇದ್ಕೊಂಡು ಇನ್ಯಾಕೆ ತಡ ಮಾಡೋದು, ಅವನ ಹತ್ರ ಹೋಗಿ ಟ್ರಯಲ್ ಮಾಡ್ಕೊಂಡ್ ಬರೋಗು ಅಂತ ಹೇಳ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಇನ್ನೊಂದು ಕಡೆ ನಮ್ಮ ಹೀರೋನು ಕೂಡ ಕ್ರಶ್ ಇವಾಗ ನನ್ನನ್ನ ಪ್ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಿರ್ತಾನೆ. ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನಪ್ಪಾ ಅಂದ್ರೆ ಏಲಿಯನ್ಸ್ ನಮ್ಮ ಹೀರೋಗೆ ಒಂದು ಪವರ್ ಕೊಟ್ಟಿರ್ತಾರೆ. ಆ ಪವರ್ ಯೂಸ್ ಆಗ್ಬೇಕು ಅಂದ್ರೆ ಏಲಿಯನ್ಸ್ ಹತ್ರ ಒಂದು ಟ್ರಾನ್ಸ್ಮಿಟರ್ ಇರುತ್ತೆ. ಆ ಟ್ರಾನ್ಸ್ಮಿಟರ್ ಮುಖಾಂತರನೇ ನಮ್ಮ ಹೀರೋ ಏನ್ ಅನ್ಕೊಂಡ್ರೆ ಅದು ಭೂಮಿಯಲ್ಲಿ ನಡೀತಾ ಇರುತ್ತೆ. ಆದ್ರೆ ಇವಾಗ ಏಲಿಯನ್ಸ್ ಹತ್ರ ಇರೋ ಟ್ರಾನ್ಸ್ಮಿಟರ್ ಹೊರಟೋಗ್ಬಿಟ್ಟಿರುತ್ತೆ. ಆ ಟ್ರಾನ್ಸ್ಮಿಟರ್ ನ ಏಲಿಯನ್ ಯಾವ ತರ ಹೊಡಿತಾ ಇರುತ್ತಪ್ಪ ಅಂದ್ರೆ, ನಾವು ರಿಮೋಟರ್ ಕೆಟ್ಟೋದಾಗ ಅದನ್ನ ಒಡೆದು ಬಡ್ದು ವರ್ಕ್ ಆಗೋ ರೀತಿಯಲ್ಲಿ ಮಾಡ್ತಾ ಇರ್ತೀವಲ್ಲ, ಆ ರೀತಿ ಮಾಡ್ತಾ ಇರುತ್ತೆ. ಅಂದ್ರೆ ನೀಲಿ ಇವಾಗ ಏನ್ ಅನ್ಕೊಂಡ್ರು ಕೂಡ ಅದು ವರ್ಕೌಟ್ ಆಗೋದಿಲ್ಲ. ಆದ್ರೆ ಇವನ ಅದೃಷ್ಟ ಚೆನ್ನಾಗಿರ್ಬೇಕು, ಹೀರೋಯಿನ್ ಹಾಗೆ ಫ್ರೆಂಡ್ ಮಾಡಿರೋ ಒಂದು ಡಿಸ್ಕಷನ್ಸ್ ಇಂದ ಕ್ಯಾಥರಿನ್ ಇವಾಗ ಇವನ
ರೂಮ್ ಹತ್ರ ಬಂದಿರ್ತಾಳೆ. ಇನ್ನೇನೈತೆ ಇವರಿಬ್ರು ಇಂಟಿಮೇಟ್ ಆಗ್ತಾರೆ ಅವತ್ತು ನೈಟ್. ಇದೆಲ್ಲ ಆದ್ಮೇಲೆ ಏಲಿಯನ್ನು ಹೊಡೆದು ಬಡ್ದು ಆ ಟ್ರಾನ್ಸ್ಮಿಟರ್ ನ ರೆಡಿ ಮಾಡುತ್ತೆ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋನ ಫ್ರೆಂಡ್ ಸ್ಕೂಲ್ಗೆ ಹೋದಾಗ PT ಟೀಚರ್ ಇನ್ ಸ್ವಲ್ಪ ಸ್ಟೂಡೆಂಟ್ಸ್ ನ ಹಾಕೊಂಡು ಇವನು ಫೋಟೋನ ಒಂದು ಫ್ರೇಮ್ ಮಾಡಿಸ್ಬಿಟ್ಟು ದೇವ್ರ ತರ ಪೂಜೆ ಮಾಡ್ತಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಏನ್ ಅನ್ಕೊಂಡಿರ್ತಾನಪ್ಪ ಅಂದ್ರೆ PT ಟೀಚರ್ ನಮ್ಮ ಹೀರೋನ ವರ್ಷಿಪ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ PT ಟೀಚರ್ ಇವಾಗ ಇವನನ್ನ ದೇವ್ರಂತ ಅನ್ಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಆಗಿರ್ತಾಳೆ. ಇನ್ನೊಂದು ಕಡೆ ನಮ್ಮ ಹೀರೋ ಎಷ್ಟು ತಂಗಳನನ್ ಮಗ ಅಂದ್ರೆ ಅವನಿಗೆ ಏನ್ ಬೇಕಾದ್ರೂ ಅದು ಮಾಡೋ ಪವರ್ಸ್ ಅವನ ಕೈಗೆ ಬಂದಿರುತ್ತೆ. ಆದ್ರೂ ಅವನು ಎಂತ ಕೆಲ್ಸಗಳು ಮಾಡ್ತಾ ಇದ್ದಾನೆ ನೋಡಿ. ಕುಡಿಯೋದಕ್ಕೆ ಬೀರು, ತಿನ್ನೋದಕ್ಕೆ ಬ್ರೆಡ್ ಇದ್ರೆ ಸಾಕು ಅಂತ ಇವುಗಳನ್ನ ಅನ್ಲಿಮಿಟೆಡ್ ತಗೊಂಡು ಅವನಿಗೆ ಬೇಕಾಗಿರೋ ಕೆಲ್ಸಗಳು ಮಾಡ್ಕೊಂತ ಇರ್ತಾನೆ. ಆವಾಗ ಅವನ ಪಕ್ಕದಲ್ಲಿರೋ ನಾಯಿ ಬಗಳ್ತಾ ಇರುತ್ತೆ, ಇದಕ್ ಬೇಕಾಗಿರೋ ಫುಡ್ ಹಾಕಿದೀನಿ ಆದ್ರೂ ಕೂಡ ಇದ್ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಐತೆ, ಹೋಗ್ಲಿ ಬಿಡು ಇದ್ರ ಮನ್ಸಲ್ಲಿ ಏನೈತೆ ನೋಡೇ ಬಿಡೋಣ ಅಂತ ಈ ನಾಯಿ ಮಾತಾಡ್ಬೇಕು ಅಂತ ಆಸೆ ಪಡ್ತಾನೆ. ನಿಜವಾಗ್ಲೂ ಆ ನಾಯಿಗೆ ಮಾತಾಡೋ ಶಕ್ತಿ ಬಂದ್ಮೇಲೆ ಲೇ ಬೊಕಡ ನನ್ ಮಗ್ನೆ ಆವಾಗ್ಲಿಂದ ಕೇಳ್ತಾ ಇದೀನಿ ತಿನ್ನೋದಕ್ಕೆ ಬಿಸ್ಕೆಟ್ ಕೊಡೋ ಅಂದ್ರೆ ಈ ಫುಡ್ ಆಗ್ತಾ ಇದೆಯಲ್ವಾ, ಫಸ್ಟ್ ನನಗೆ ಬಿಸ್ಕೆಟ್ ಕೊಡೋ ಅಂತ ಕೇಳುತ್ತೆ. ನಂತರ ನೀಲು ನಾಯಿ ತಿನ್ನೋದಕ್ಕೆ ಬಿಸ್ಕೆಟ್ ಕೇಳೈತೆ ಅಂತ ಬಿಸ್ಕೆಟ್ ಕೊಡ್ತಾನೆ. ಆ ನಾಯಿ ಬಿಸ್ಕೆಟ್ ಎಲ್ಲ ತಿಂದಿದ್ದಾದ್ಮೇಲೆ ಹೇಗೋ ಇವಾಗ ನಾನ್ ಮಾತಾಡೋ ಮಾತುಗಳು ನಿನಗೆ ಅರ್ಥ ಆಗ್ತೈತಲ್ಲ ಅಂತ ಎಷ್ಟು ದಿನಗಳಿಂದ ಅದು ಬಚ್ಚಿಕೊಂಡಿತ್ತೋ ಏನೋ ಕೋಪ ನೆಕ್ಸ್ಟ್ ಲೆವೆಲ್ ಗುರು ಬೈಯುತ್ತೆ ಡಬಲ್ ಮೀನಿಂಗ್. ಆ ಮಾತುಗಳು ನಾನು ಹೇಳೋದಕ್ಕಾಗಲ್ಲ. ಸರಿಯಾಗಿ ಅದೇ ಟೈಮ್ಗೆ ಯಾರೋ ಡೋರ್ ನಾಕ್ ಮಾಡೋದ್ರಿಂದ ನಮ್ಮ ಹೀರೋ ಆ ನಾಯಿ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಬೇಡ, ನೀನು ಇದೇ ಬಾತ್ರೂಮ್ ಅಲ್ಲಿ ಇರೋ ಅಂತ ಅದನ್ನ ಲಾಕ್ ಮಾಡಿ ಹೋಗಿ ಡೋರ್ ನ ಓಪನ್ ಮಾಡ್ತಾನೆ. ಅಲ್ಲಿಗೆ ಹೀರೋಯಿನ್ ಬಂದಿರ್ತಾಳೆ. ರಾತ್ರಿ ನಾನು ಜಾಸ್ತಿ ಕುಡ್ದಿದ್ದೆ, ಆ ಮತ್ತಲ್ಲಿ ಏನೋ ನಡೆದೋಗ್ಬಿಟ್ಟೈತೆ, ಏನೋ ಅನ್ಕೊಳ್ಳೋದಕ್ ಹೋಗ್ಬೇಡ ಅಂತ ಮಾತಾಡ್ತಿರುವಾಗ ಬಾತ್ರೂಮ್ ಅಲ್ಲಿರೋ ನಾಯಿ ಯಾರ್ದಾದ್ರು ಹುಡುಗಿ ವಾಯ್ಸು ನೋಡ್ತಾ ಇದ್ರೆ ರಾತ್ರಿ ಬಂದಿದ್ಲಲ್ವಾ ಅದೇ ಹುಡುಗಿ ವಾಯ್ಸ್ ತರ ಐತೆ, ಏನ್ ಮತ್ತೆ ಬೆಡ್ ಗಿಡ್ಡೆ ಏನಾದ್ರೂ ಸರಿ ಮಾಡ್ಬೇಕಾ ಏನ್ ಕತೆ ಅಂತ ಮಾತಾಡ್ತಾ ಇರುತ್ತೆ. ಆ ಮಾತನ್ನ ಕೇಳಿಸ್ಕೊಂಡಿರೋ ಹೀರೋಯಿನ್ ನನ್ ಲೈಫ್ ನನಗ್ ಸಿಗೋ ನನ್ ಮಕ್ಳೆಲ್ಲ ಇಂತ ನನ್ ಮಕ್ಳೇ ಆಗೋಗ್ಬಿಟ್ರಲ್ಲ ಅಂತ ನಮ್ಮ ಹೀರೋನ ಬೈದು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆ ಮಾತನ್ನ ಮಾತಾಡಿದ್ದು ನಾಯಿ ಅಂತ ಹೇಳೋದಕ್ಕೆ ನೀಲ ಆ ಹುಡುಗಿನ ಕನ್ವಿನ್ಸ್ ಮಾಡೋದಕ್ಕಂತ ಹೋಗ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅವನ ಫ್ರೆಂಡ್ ಅಲ್ಲಿಗೆ ಬಂದು ಲೇ ನೀನ್ PT ಟೀಚರ್ಗೆ ಏನೋ ಮಾಡಿದ್ಯಾ, ನನ್ನನ್ನ ದೇವ್ರು ಅಂತ ಅನ್ಕೊಂಡು ನನಗೆ ಪೂಜೆ ಮಾಡೋದಕ್ಕೆ ಬರ್ತಿದ್ದಾಳೆ. PT ಟೀಚರ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಇವಾಗ ನಡೀತಿರೋದನ್ನ ನೋಡ್ತಾ ಇದ್ರೆ PT ಟೀಚರು ನನಗೆ ಸನ್ಯಾಸಿ ಆಗೋ ತರ ಕಾಣ್ತಿದ್ದಾಳೆ, ಪ್ಲೀಸ್ ಏನಾದ್ರೂ ಮಾಡೋ ಅಂತ ಬಾಯ್ ಬಡ್ಕೊಂತ ಇರ್ತಾನೆ. ಇವಾಗ ನಮ್ಮ ಹೀರೋಗೆ ಹೀರೋಯಿನ್ ಕನ್ವಿನ್ಸ್ ಮಾಡೋ ಒಂದು ಟಾರ್ಗೆಟ್ ಬಿದ್ದಿರೋದ್ರಿಂದ ಇವನು ಬಡ್ಕೋಬಾರ್ದು ಅಂತ ಇವನ್ ಇವಾಗ ಬಾತ್ಕೋಳಿ ಆಗ್ಬೇಕು ಅಂತ ಅನ್ಕೊಂತಾನೆ. ಆದ್ರೂ ಕೂಡ ಆ ಬಾತ್ಕೋಳಿ ತುಂಬಾ ಬಡ್ಕೊಂತ ಇರೋದ್ರಿಂದ ಒಂದು ಚಿಕನ್ ಲೆಗ್ ಪೀಸ್ ಟೈಪ್ ಅಲ್ಲಿ ಮಾಡ್ಕೊಂಡು ಜೋಬಿಗೆ ಇಟ್ಕೊಂಡು ಹೀರೋಯಿನ್ ನ ಕನ್ವಿನ್ಸ್ ಮಾಡೋದಕ್ಕಂತ ಹೋಗ್ತಾನೆ. ಆದ್ರೆ ಅವನ್ ಕೈಯಲ್ಲಿ ಆಗೋದಿಲ್ಲ, ಯಾಕಂದ್ರೆ ಇವನ್ಗೆ ಮಾತಾಡೋದಕ್ ಬರೋದಿಲ್ಲ. ಮ್ಯಾಜಿಕ್ ನ ಉಪಯೋಗ ಮಾಡ್ಕೊಂಡು ಏನಾದ್ರೂ ಮಾಡೋ ಒಂದು ಕೆಲಸಗಳು ಮಾತ್ರನೇ ಬರುತ್ತೆ. ಆ ಶಾಪಿಂದ ಆಚೆ ಬಂದು ಅವನ ಫ್ರೆಂಡ್ ಅನ್ನ ಚಿಕನ್ ಲೆಗ್ ಪೀಸ್ ಆಗಿ ಕನ್ವರ್ಟ್ ಮಾಡಿರ್ತಾನಲ್ಲ ಅವನನ್ನ ಮತ್ತೆ ಹ್ಯೂಮನ್ ಆಗಿ ಕನ್ವರ್ಟ್ ಮಾಡ್ತಾನೆ. ಇನ್ನೊಂದು ಕಡೆ ಏಲಿಯನ್ಸ್ ನಮ್ಮ ಹೀರೋ ಏನೆಲ್ಲ ಕೆಲಸಗಳು ಮಾಡ್ತಾ ಇದ್ದಾನೋ ಅದನ್ನೆಲ್ಲ ಬಿಗ್ ಬಾಸ್ ಶೋ ಟೈಪ್ ಅಲ್ಲಿ ಹಿಡ್ಕೊಂಡು ನೋಡ್ತಾ ಇರ್ತವೆ. ಹಾಗೆ ಇವನ್ಗೆ ಇಷ್ಟೊಂದು ಶಕ್ತಿಗಳು ಕೊಟ್ರು ಕೂಡ ಈ ನನ್ ಮಗ ಏನಕ್ಕೂ ಉಪಯೋಗ ಮಾಡ್ಕೊಂತ ಇಲ್ಲ, ಎಲ್ಲ ವೇಸ್ಟ್ ಕೆಲಸಗಳಿಗೆ ಯೂಸ್ ಮಾಡ್ಕೊಂತ ಇದ್ದಾನೆ ಅಂತ ಏಲಿಯನ್ಸ್ ಮಾತಾಡ್ಕೊಂತ ಇರ್ತವೆ. ಇಲ್ಲಿ ನನ್ ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂದ್ರೆ ಇವನ ಹತ್ರ ಇರೋ ಶಕ್ತಿಗಳನ್ನ ಕೆಟ್ಟ ಕೆಲಸಗಳಿಗೆ ಉಪಯೋಗ ಮಾಡ್ಕೊಂತ ಇಲ್ಲ. ಇದೇ ಪವರ್ಸ್ ಬೇರೆ ಅವನಿಗೆ ಸಿಕ್ಕಿದ್ರೆ ಒಂದು ಅವೆಂಜರ್ಸ್ ಎಂಡ್ ಗೇಮ್ ನ ತೋರಿಸ್ತಾ ಇದ್ನೇನೋ. ಇಲ್ಲಿ ನಾವು ಬಚಾವ್. ಇನ್ನೊಂದು ಕಡೆ ಈ ಹುಡುಗಿ ಮನೆಗೆ ಬರ್ತಾಳೆ. ಈ ಹುಡುಗಿಯಿಂದ ಯಾವಾಗ್ಲೂ ಒಬ್ಬ ಸೈಕೋ ತಿರುಗ್ತಾ ಇರ್ತಾನಲ್ಲ ಅವನು ಈ ಹುಡುಗಿ ಮನೆಗೆ ಬರೋದಕ್ಕೂ ಮೊದ್ಲೇ ಆ ಮನೆಯಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ಅದಕ್ಕೆ ಡೋರ್ ಕ್ಲೋಸ್ ಮಾಡಾಕ್ಬಿಟ್ಟು ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ತಾ ಇರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಅಲ್ಲಿಗೆ ಬಂದ್ಬಿಟ್ಟು ಇವಾಗ ನೀನ್ ಇಲ್ಲಿಂದ ಹೊರಟೋಗ್ಬಿಟ್ಟಿದ್ಯಾ ಅಂತ ಸೈಕೋ ಅನ್ಕೊಂತಾನೆ. ಸೈಕೋ ಈ ಮನೇನ ಬಿಟ್ಟು ಹೊರಟೋಗೋವರ್ಗು ನೀನ್ ನನ್ ಮನೇಲಿ ಇರ್ಬೋದು ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಒಪ್ಕೊಂತಾಳೆ. ಇವನ ರೂಮ್ಗೆ ಹೋಗಿ ಇಬ್ರು ಡಿನ್ನರ್ ಮಾಡ್ತಿರುವಾಗ ನಮ್ಮ ಹೀರೋ ಆ ಹುಡುಗಿನ ಹೇಗೋ ಕನ್ವಿನ್ಸ್ ಮಾಡ್ಬೇಕಲ್ಲ, ಅದಕ್ಕೆ ನನಗೆ ಇಂತ ಪವರ್ಸ್ ಇದಾವೆ, ಇವಾಗ ನಾನು ಏನ್ ಅನ್ಕೊಂಡ್ರೋ ಅದು ನಡೆದೋಗುತ್ತೆ, ನನಗ್ ಗೊತ್ತು ನಿನಗೆ ಇವಾಗ ಜಾಬ್ ಇಲ್ಲ ಅಂತ, ನೀನ್ ಇವಾಗ ಕೆಲಸ ಮಾಡ್ತಾ ಇರೋ ಕಂಪನಿಯಲ್ಲಿ ಹೈಯರ್ ಪೊಸಿಷನ್ಗೆ ನಾಳೆ ಪ್ರಮೋಟ್ ಆಗ್ತೀಯಾ ಅಂತ ಹೇಳಿ ಅವನ ಸೂಪರ್ ಪವರ್ಸ್ ನ ಯೂಸ್ ಮಾಡ್ಕೊಂತಾನೆ. ಹೀರೋಯಿನ್ ಮನ್ಸಲ್ಲಿ ಒಂದು ಅನ್ಕೊಂತಾ ಇರ್ತಾಳೆ, ಇಷ್ಟು ದಿನದಿಂದ ನನ್ನ ಹಿಂದೆ ಒಬ್ಬ ಸೈಕೋ ಬೀಳ್ತಿದ್ದ, ಆದ್ರೆ ಇವನು ಹುಚ್ಚನನ್ ಮಗನ್ ಇದ್ದಂಗಿದ್ದಾನಲ್ವಾ ಅಂತ ಅನ್ಕೊಂತಿರೋವಾಗ ಈ ಸೈನಿಕ ವಿಂಡೋನ ಪುಷ್ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾನೆ. ಜೆರಿಗನು ಹೀರೋಯಿನ್ ಹತ್ರ ಕೇಳ್ತಾನೆ ಇವನ್ ಯಾರು ಅಂತ. ನಮ್ ಹೀರೋ ಇವನ್ ಯಾರು ಅಂತ ಹೀರೋಯಿನ್ ಹತ್ರ ಕೇಳ್ತಾನೆ. ನನಗೆ ನೀನ್ ಯಾರೋ ಗೊತ್ತಿಲ್ಲ, ನೀನ್ ಯಾರೋ ಗೊತ್ತಿಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಈ ಸೈನಿಕ ಗನ್ ಎತ್ಕೊಂಡು ನಿನ್ನ ಶೂಟ್ ಮಾಡಾಕ್ತೀನಿ, ನೀನ್ ನನ್ನ ಹುಡುಗಿ ಜೊತೆ ನೀನ್ ಏನ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ನಮ್ಮ ಹೀರೋ ಅದಕ್ಕೆ ಭಯ ಪಡೋದಿಲ್ಲ, ಯಾಕಂದ್ರೆ ಅವನ ಹತ್ರ ಇವಾಗ ಸೂಪರ್ ಪವರ್ಸ್ ಇದಾವೆ. ಅವನು ಶೂಟ್ ಮಾಡಿದ್ರು ಕೂಡ ನನಗೇನು ಆಗ್ಬಾರ್ದು ಅಂತ ಅನ್ಕೊಂಡಿರ್ತಾನೆ. ಅದೆಲ್ಲ ನೋಡಿ ಹೀರೋಯಿನ್ಗೆ ತುಂಬಾ ಕೋಪ ಬಂದು ಇಬ್ಬರನ್ನು ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೀರೋಯಿನ್ ಅಲ್ಲಿಂದ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ನೀಲ್ಗನ್ನು ತನ್ನ ಪವರ್ಸ್ ನ ಯೂಸ್ ಮಾಡ್ಕೊಂಡು ಆ ಸೈನಿಕನಿಗೆ ನಾನಾ ರೀತಿ ತೊಂದರೆ ಕೊಡ್ತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಾಯಿ ಬೊಗಳ್ತಾ ಇರುತ್ತೆ. ಮತ್ತೆ ನಿನಗೇನಾಯ್ತೆ, ನಿನಗೆ ಇವಾಗ ಬಿಸ್ಕೆಟ್ಸ್ ಬೇಕಾ ಅಂತ ಮಾತಾಡ್ತಿರುವಾಗ ಆ ಸೈನಿಕ ಹಿಂದ್ಗಡೆಯಿಂದ ಫ್ಲವರ್ ಪಾಟ್ ಎತ್ಕೊಂಡ್ ಬಂದು ನಮ್ಮ ಹೀರೋ ತಲೆಗೆ ಹೊಡಿತಾನೆ. ಇನ್ನೊಂದು ಕಡೆ ಹೀರೋ ಇನ್ನು ವರ್ಕ್ ಮಾಡೋದಕ್ಕಂತ ತನ್ನ ಆಫೀಸ್ಗೆ ಹೋದಾಗ ಅಲ್ಲಿ ಮ್ಯಾನೇಜರ್ ಬಂದ್ಬಿಟ್ಟು ಇವತ್ತಿಂದ ನೀನು ಈ ಕಂಪನಿಯಲ್ಲಿ ಹೈಯರ್ ಪೊಸಿಷನ್ ಅಲ್ಲಿ ವರ್ಕ್ ಮಾಡಬಹುದು ಅಂತ ಪ್ರಮೋಟ್ ಮಾಡ್ತಾನೆ. ಆವಾಗ ನಮ್ಮ ಹೀರೋ ಇನ್ನು ರಿಯಲೈಸ್ ಆಗ್ತಾಳೆ, ನೀಲ್ಗನ್ ಹೇಳಿದ್ದು ಎಲ್ಲಾ ನಿಜಾನೇ, ಅವನ ಕೈಯಲ್ಲಿ ಸೂಪರ್ ಪವರ್ಸ್ ಇದಾವೆ, ಅವ್ನು ಹೇಳಿದ್ದಾಗೆ ಇವಾಗ ನಡೀತಾ ಐತೆ, ಅವನನ್ನ ನಂಬಬೇಕು ಅಂತ ಅನ್ಕೊಂತಾಳೆ. ಇನ್ನೊಂದು ಕಡೆ ಈ ಜೆರಿಗನು ನಮ್ಮ ನೀಲ್ಗನ್ನ ಕಿಡ್ನಾಪ್ ಮಾಡ್ಕೊಂಡು
ಮಾಡ್ಕೊಂಡು ಒಂದು ಪ್ಲೇಸ್ ಹತ್ರಕ್ಕೆ ಎತ್ಕೊಂಡ್ ಬಂದಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಇವಾಗ ಜೆರಿಗನ್ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ನೀಲ್ಗನ್ ಹತ್ರ ಒಂದು ಸ್ಪೆಷಲ್ ಪವರ್ ಐತೆ, ಆದ್ರಿಂದ ಇವನ್ಗೆ ಬೇಕಾಗಿರೋ ಕೆಲಸಗಳು ಈಸಿಯಾಗಿ ಮಾಡ್ಕೋಬಹುದು ಅಂತ. ಅವನೊಂದು ಲೀಸ್ಟ್ ರೆಡಿ ಮಾಡ್ಕೊಂಡಿರ್ತಾನೆ. ನಾನು ಈ ಲೀಸ್ಟ್ ನ ಸ್ಯಾಂಟಾ ಕ್ಲಾಸ್ಗೆ ಕೊಡ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಇವಾಗ ನಾನು ಸ್ಯಾಂಟಾ ಕ್ಲಾಸ್ ನೀನೆ, ನನಗೆ ಬೇಕಾಗಿರೋ ಎಲ್ಲಾ ವಸ್ತುಗಳು ನೀನೇ ಬರೋ ಹಾಗೆ ಮಾಡ್ಬೇಕು. ನೀನೇನಾದ್ರೂ ಆ ವಸ್ತುಗಳು ಬರೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನಿನ್ನ ನಾಯಿನ ಸಾಯಿಸಾಕ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಈ ಜೆರಿಗನ್ ಫಸ್ಟ್ ವಿಷಯ ಏನಪ್ಪಾ ಅಂದ್ರೆ ಅವನು ಬಾತುಕೋಳಿ ಚೊಪ್ಲಿಗಳು ಹಾಕೋಬೇಕಂತೆ. ಆ ವಿಷಯನ ನಮ್ಮ ಹೀರೋ ಕಂಪ್ಲೀಟ್ ಮಾಡ್ಕೊಡ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ನಮ್ಮ ಹೀರೋಗೋಸ್ಕರ ಹುಡ್ಕೊಂಡ್ ಬಂದ್ರೆ ಅವನು ಮನೆಯಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ಅವನ ಫ್ರೆಂಡ್ ನ ಕರ್ಕೊಂಡು ನಮ್ಮ ಹೀರೋನ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಈ ಜೆರಿಗನ್ ಕಡೆ ನೋಡ್ಕೊಂಡ್ರೆ ಇವನ ವಿಷಸ್ ತುಂಬಾ ವಿಚಿತ್ರವಾಗಿರ್ತವೆ. ನಮ್ಮ ಹೀರೋನ ಕಿವಿಗಳು ನೋಡೋದಕ್ಕೆ ದಪ್ಪದಾಗಿ ಕಾಣಿಸ್ಬೇಕು. ಈ ಟ್ರಾಫಿಕ್ ಪೊಲೀಸರು ಇರ್ತಾರಲ್ವಾ, ಅವರೆಲ್ಲರೂ ಪೆಪೆಟ್ಸ್ ತರ ಚಿಕ್ಕವರಾಗೋಗ್ಬಿಡ್ಬೇಕು. ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರೆಡ್ ಲೈಟ್, ಗ್ರೀನ್ ಲೈಟ್, ಯೆಲ್ಲೋ ಲೈಟ್ ಆಗ್ಬೇಕು. ನೀಲ್ಗನು ಲೇಡಿ ಡ್ರೆಸ್ ಹಾಕೋಬೇಕು. ಇಂತ ವಿಚಿತ್ರವಾಗಿರೋ ವಿಷಸ್ ನ ಅವನು ಈಡೇರಿಸ್ಕೊಂತ ಇರ್ತಾನೆ. ಇನ್ನ ಲಾಸ್ಟ್ ಗೆ ನನಗೊಂದು ವಿಷಯ ಐತೆ, ಅದೇನಪ್ಪಾ ಅಂದ್ರೆ ಕ್ಯಾತ್ರಿನಾ ನನ್ನನ್ನ ಪ್ರೀತಿ ಮಾಡೋ ತರ ಮಾಡು ಅಂತ ಹೇಳ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಕ್ಯಾತ್ರಿನಾ ಹಾಗೆ ನಮ್ಮ ಹೀರೋನ ಫ್ರೆಂಡ್ ಕೂಡ ಅಲ್ಲಿಗೆ ಬಂದಿರ್ತಾರೆ. ಈ ಸೈಕೋಗನು ಏನ್ ವಿಷ್ನ ಆಸೆ ಪಟ್ಟಿದ್ದಾನೆ ಅಂತ ಹೀರೋಯಿನ್ಗೆ ಗೊತ್ತಾಗುತ್ತೆ. ನಮ್ಮ ಹೀರೋ ಕಡೆ ನೋಡಿ ಆ ವಿಷ್ನ ನೀನು ಕಂಪ್ಲೀಟ್ ಮಾಡ್ಬೇಡ ಅಂತ ಕೇಳ್ಕೊಂತಾಳೆ. ಆದ್ರೆ ನಮ್ಮ ಹೀರೋಗೆ ಬೇರೆ ದಾರಿ ಇರೋದಿಲ್ಲ. ಆ ಸೈಕೋಗನು ನಾಯಿನ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾ ಇರ್ತಾನೆ. ಅದಕ್ಕೆ ಅವನು ವಿಷ್ನ ಕಂಪ್ಲೀಟ್ ಮಾಡ್ತಾನೆ. ಇದರಿಂದ ಕ್ಯಾತ್ರಿನಾ ಆ ಸೈಕೋಗನ್ನ ಪ್ರೀತಿ ಮಾಡ್ತಾಳೆ. ಈ ಜೆರಿಗನ ಆ ಹುಡುಗಿ ಪ್ರೀತಿಯಲ್ಲಿ ಬಿದ್ದೋಗೋಗ್ಬಿಟ್ಟು ಇವನೇನಾದ್ರೂ ತಪ್ಸ್ಕೊಂಡ್ಬಿಟ್ರೆ ಅದನ್ನ ಮತ್ತೆ ಹಿಂದಕ್ಕೆ ತಗೊಂಡ್ಬಿಡ್ತಾನೆ. ಅವ್ನ್ ಮತ್ತೆ ಅವನಿಗೆ ಬೇಕಾಗಿರೋ ವಿಷ್ನ ಕಂಪ್ಲೀಟ್ ಮಾಡ್ಕೋಬಹುದಲ್ಲ ಅಂತ ಜ್ಞಾನನೇ ಇರೋದಿಲ್ಲ. ಇವಾಗ ಅವನಿಗೆ ಬೇಕಾಗಿರೋದು ಆ ಹುಡುಗಿ ಲವ್ ಮಾತ್ರನೇ. ನಂತರ ನಮ್ಮ ಹೀರೋ ತಪ್ಸ್ಕೊಂಡ್ಬಿಟ್ಟು ಆ ಹುಡುಗಿ ಮೇಲೆ ಕೊಟ್ಟಿರೋ ವಿಷಸ್ನೆಲ್ಲ ಹಿಂದಕ್ಕೆ ತಗೊಂಡ್ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಫ್ರೆಂಡ್ ನ PT ಟೀಚರ್ ವರ್ಷಿಪ್ ಮಾಡ್ತಾ ಇರ್ತಾಳಲ್ವಾ, ಆಲ್ಮೋಸ್ಟ್ ಅವನ್ನ ಯೇಸು ಪ್ರಭು ತರ ಕನ್ವರ್ಟ್ ಮಾಡೋಗ್ಬಿಟ್ಟು ಅವನಿಗೆ ಮಳೆಗಳು ಹೊಡಿಬೇಕು ಆ ಸ್ಟೇಜ್ ಗೆ ಬಂದ್ಬಿಟ್ಟಿರ್ತಾಳೆ. ನಮ್ಮ ಹೀರೋ ಅದನ್ನ ನೋಡಿ ಆ ಹುಡುಗಿಗೆ ಕೊಟ್ಟಿರೋ ಒಂದು ವರ್ಷಿಪ್ ಥಾಟ್ ನ ಹಿಂದಕ್ಕೆ ತಗೊಂಡ್ಬಿಡ್ತಾನೆ. ಇದರಿಂದ PT ಟೀಚರ್ ಮತ್ತೆ ನಮ್ಮ ಹೀರೋ ಫ್ರೆಂಡ್ ನ ತುಪ್ಪಕ್ಕಂತ ಹೋಗುದು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹತ್ರಕ್ಕೆ ಹೋಗಿ ಪ್ರಪೋಸ್ ಮಾಡ್ತಾನೆ. ಆದ್ರೆ ಈ ಸತಿ ಹೀರೋಯಿನ್ ಅವನ ಪ್ರಪೋಸಲ್ ನ ಆಕ್ಸೆಪ್ಟ್ ಮಾಡೋದಿಲ್ಲ. ನಿನಗಿರೋ ಸೂಪರ್ ಪವರ್ಸ್ ಇಂದ ನಿನಗೆ ಬೇಕಾಗಿರೋ ಹಾಗೆ ನನ್ನನ್ನ ಕನ್ವರ್ಟ್ ಮಾಡ್ಕೊಂಡು ನಿನ್ನ ಆಸೆನ ನೀನು ಈಡೇರಿಸ್ಕೊಂತೀಯ. ನಿನ್ನ ಹತ್ರ ಇದ್ರೆ ಒಂದು ರೋಬೋಟ್ ತರ ಇರುತ್ತೆ, ಅದಕ್ಕೆ ನೀನ್ ನನಗೆ ಬೇಡ ಅಂತ ಹೇಳ್ತಾಳೆ. ನಾನು ತುಂಬಾ ದಿನಗಳಿಂದ ಪ್ರೀತಿ ಮಾಡ್ತಾ ಇರೋ ಹುಡುಗಿ ಇವಾಗ ನನ್ನನ್ನ ಬೇಡ ಅಂತ ಹೇಳಿದ್ಲು ಅಂತ ಅವನ ಮನೆಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಿರ್ತಾನೆ. ಆವಾಗ ಅವನಿಗೊಂದು ಐಡಿಯಾ ಬರುತ್ತೆ. ಇಷ್ಟು ದಿನಗಳಿಂದ ನನಗೆ ಬೇಕಾಗಿರೋ ವಸ್ತುಗಳನ್ನ ನನಗೆ ಬೇಕಾಗಿರೋ ಹಾಗೆ ಮಾಡ್ಕೊಂತ ಇದ್ದೆ, ಆದ್ರೆ ಇವಾಗ ನನಗಿರೋ ಸೂಪರ್ ಪವರ್ಸ್ ನ ಸಮಾಜ ಸೇವೆಗೆ ಯೂಸ್ ಮಾಡೋಣ ಅಂತ ಡಿಸೈಡ್ ಆಗ್ತಾನೆ. ಈ ಪ್ರಪಂಚದಲ್ಲಿ ತುಂಬಾ ಜನರು ಊಟ ಇಲ್ದಿರ ಸತ್ತೋಗ್ಬಿಡ್ತಾ ಇದಾರೆ. ಇನ್ ಮುಂದೆ ಯಾರು ಊಟ ಇಲ್ದಿರ ಸತ್ತೋಗ್ಬಾರ್ದು. ಅವ್ರಿಗೆ ಬೇಕಾಗಿರೋ ಅಷ್ಟು ಫುಡ್ ಅವ್ರಿಗೆ ಸಿಗ್ಬೇಕು. ಅದ್ರ ಜೊತೆಗೆ ಮನೆ ಇಲ್ದಿರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಮನೆ ಇರ್ಬೇಕು ಅಂತ. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇನ್ ಮುಂದೆ ಗ್ಲೋಬಲ್ ವಾರ್ಮಿಂಗ್ ಹಾಗೆ ಹೀಟ್ ಅನ್ನೋದು ಇಲ್ದಿರ ಆಗೋಗ್ಬಿಡ್ಬೇಕು ಅಂತ ಅನ್ಕೊಂತಾನೆ. ಸ್ವಲ್ಪ ತಾದ್ಮೇಲೆ ಟಿವಿ ಆನ್ ಮಾಡ್ತಾನೆ. ಬೇಕಾಗಿರೋರ್ಗೆ ಬೇಕಾಗಿರೋ ಅಷ್ಟು ಫುಡ್ ಸಿಕ್ಕಿರೋದಕ್ಕೆ ತುಂಬಾ ಜನರು ತಿಂದು ತಿಂದು ದಪ್ಪ ಆಗಿ ಸತ್ತೋಗ್ಬಿಡ್ತಾ ಇರ್ತಾರೆ ಆಸ್ಪತ್ರೆಯಲ್ಲಿ. ಇನ್ನೊಂದು ಕಡೆ ನೋಡ್ಕೊಂಡ್ರೆ ಪ್ರತಿಯೊಬ್ರು ಅವ್ರಿಗೆ ಬೇಕಾಗಿರೋ ಹಾಗೆ ಮನೆ ಕಟ್ಕೊಂಡು ಜನರು ನಡೆಯೋದಕ್ಕೂ ಕೂಡ ಸ್ಪೇಸ್ ಬಿಡದೆ ಅವರು ಮನೆಗಳನ್ನ ಕಟ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಂದು ಕಡೆ ಹೀಟ್ ಎಲ್ಲ ನಿಂತೋಗ್ಬಿಡ್ಬೇಕು ಅಂತ ಅನ್ಕೊಂಡಿರ್ತಾನಲ್ಲ, ಇದರಿಂದ ಒಂದೊಂದು ಪ್ಲೇಸ್ ಅಲ್ಲಾದ್ರೆ ಮಂಜುಕಟ್ಟೆ ಕಟ್ಕೊಂಡ್ಬಿಟ್ಟಿರುತ್ತೆ. ಜನರೆಲ್ಲರೂ ಆ ಕೋಲ್ಡ್ಗೆ ತಡ್ಕೊಳ್ಳೋದಕ್ಕಾಗದೆ ಸತ್ತೋಗ್ಬಿಡ್ತಾ ಇರ್ತಾರೆ ಅಂತ ನ್ಯೂಸ್ ಅಲ್ಲಿ ನೋಡ್ತಾನೆ. ಇದ್ರ ಅಜ್ಜಿನಕಾಯ ನನ್ನ ಲೈಫ್ ಯಾಕೆ ಈ ತರ ಆಗೋಗ್ಬಿಟ್ಟೈತೋ ಏನೋ. ಏನ್ ಮಾಡಿದ್ರು ಬೇಕಾಗಿರೋ ಪವರ್ಸ್ ಇದ್ರೂ ಕೂಡ ನಾನು ಏನ್ ಮಾಡಿದ್ರು ಅದು ನನಗೆ ರಿವರ್ಸ್ ಆಗಿ ಹೊಡಿತೈತೆ. ನನಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ, ನನಗೆ ಈ ಪವರ್ಸ್ ಕೂಡ ಬೇಡ ಅಂತ ಒಂದು ನದಿ ಹತ್ರಕ್ಕೆ ಹೋಗಿ ನೀರಿಗೆ ಬೀಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆ ನಾಯಿ ಎಷ್ಟೋ ಸತಿ ಹೇಳೋದಕ್ಕೆ ಟ್ರೈ ಮಾಡುತ್ತೆ, ಬೇಡ ನಾನ್ ನಿನ್ ಜೊತೆ ಇದೀನಿ ಅಂತ. ಆದ್ರೂ ಕೂಡ ಅವನು ಆ ಮಾತುಗಳನ್ನ ತಲೆಗೆ ಹಾಕೊಂದಿರ ನೀರ್ಗೆ ಧುಮುಕ್ ಬಿಡ್ತಾನೆ. ಅವನ ಜೊತೆಗೆ ಆ ನಾಯಿನೂ ಕೂಡ ಧುಮುಕಿ ನನಗೋಸ್ಕರ ಆದ್ರೂ ಈ ಭೂಮಿ ಮೇಲೆ ಬದುಕಿರೋ ಅಂತ ತುಂಬಾ ಕನ್ವಿನ್ಸ್ ಮಾಡಿ ಮತ್ತೆ ಅವನನ್ನ ನದಿ ದಡಕ್ಕೆ ಕರ್ಕೊಂಡ್ ಬರುತ್ತೆ. ಇನ್ನೊಂದ್ ಕಡೆ ಈ ಏಲಿಯನ್ಸ್ ಇವನಿಗೆ ಇಷ್ಟೊಂದು ಪವರ್ಸ್ ಕೊಟ್ಟಿದ್ರು ಕೂಡ ಇವನೊಂದು ಒಳ್ಳೆ ಕೆಲ್ಸನೂ ಕೂಡ ಮಾಡಿಲ್ಲ. ಇನ್ನ ಈ ಭೂಮಿ ನಮ್ಗೆ ಬೇಕಾಗಿಲ್ಲ, ನಾವೊಂದು ಬಾಂಬ್ ನ ಹಾಕಿ ಈ ಭೂಮಿನ ಬ್ಲಾಸ್ಟ್ ಮಾಡಕ್ ಬಿಡೋಣ ಅಂತ ಡಿಸೈಡ್ ಆಗ್ತವ. ಇನ್ನ ನಮ್ಮ ಹೀರೋ ಕಡೆ ನೋಡ್ಕೊಂಡ್ರೆ ಅವನು ಬಾಧೆ ಪಡ್ತಿರ್ತಾನೆ. ಅವನ ಹತ್ರ ಇಷ್ಟೊಂದು ಪವರ್ಸ್ ಇದ್ರೂ ಕೂಡ ನಾನೇನು ಮಾಡೋದಕ್ ಆಗ್ತಿಲ್ಲ, ನನ್ನ ಹತ್ರ ಇರೋ ಪವರ್ಸ್ ನನಗೆ ಬೇಡ ಅಂತ. ಆವಾಗ ಆ ನಾಯಿ ಅವನ ಹತ್ರ ಹೇಳುತ್ತೆ, ನಿನ್ನ ಹತ್ರ ಪವರ್ ಇರೋದಕ್ಕೆ ತಾನೇ ನೀನ್ ಇಷ್ಟೊಂದು ಬಾಧೆ ಪಡ್ತಿರೋದು, ಆ ಪವರ್ಸ್ ಎಲ್ಲ ನನಗೆ ಬರೋ ಹಾಗೆ ಅನ್ಕೋ. ಆವಾಗ ನಿನಗೆ ಬೇಕಾಗಿರೋದೇ ತಾನೇ ನಾನು ಮಾಡ್ತೇನೆ, ನಿನ್ ಜೊತೆನೆ ಇರ್ತೇನೆ, ಅವಾಗ ಆರಾಮ್ಸೆ ಇರುತ್ತೆ ಅಂತ ಆ ನಾಯಿ ಹೇಳುತ್ತೆ. ಇದರಿಂದ ನಮ್ಮ ಹೀರೋ ಇದ್ಯಾವ್ದೋ ಐಡಿಯಾ ಚೆನ್ನಾಗೈತಲ್ವಾ ಅಂತ ನನ್ನ ಹತ್ರ ಇರೋ ಪವರ್ಸ್ ಎಲ್ಲ ಆ ನಾಯಿಗೆ ಹೋಗ್ಬೇಕು ಅಂತ ಅವನ ಮನ್ಸಲ್ಲಿ ಅನ್ಕೊಂತಾನೆ. ಇಲ್ಲಿ ನಾನೊಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ದೀನಿ, ಫಸ್ಟ್ ಅಲ್ಲೇ ಹೇಳ್ಬೇಕಾಗಿತ್ತು, ಮರ್ತೋಗ್ಬಿಟ್ಟಿದ್ದೀನಿ. ಅವನ ಮನ್ಸಲ್ಲಿರೋದು ಎಲ್ಲ ಆಗ್ಬೇಕಂದ್ರೆ ಅವನ ಲೆಫ್ಟ್ ಹ್ಯಾಂಡ್ ನ ಈ ತರ ಮಾಡ್ಬೇಕಾಗುತ್ತೆ. ಆವಾಗ ಮಾತ್ರನೇ ಅವನೇನ್ ಅನ್ಕೊಂಡ್ರೆ ಅದು ನಡೆಯುತ್ತೆ. ಇನ್ನೊಂದ್ ಕಡೆ ಏಲಿಯನ್ಸ್ ಎಲ್ಲ ಡಿಸೈಡ್ ಆಗೋಗ್ಬಿಟ್ಟಿರ್ತಾವಲ್ಲ ಭೂಮಿನ ಸರ್ವನಾಶ ಮಾಡಾಕ್ ಬಿಡ್ಬೇಕು ಅಂತ ಒಂದು ಲೇಸರ್ ಬಾಂಬ್ ನ ಭೂಮಿ ಕಡೆಗೆ ಬಿಡ್ತಾರೆ. ಇನ್ನೊಂದ್ ಕಡೆ ಈ ನಾಯಿ ಅದ್ರ ಕೈನ ಈ ತರ ಮಾಡಿ ಅದೊಂದು ವಿಷ್ಣ ಅನ್ಕೊಳ್ಳುತ್ತೆ. ಅವಾಗ ನಮ್ಮ ಹೀರೋ ಇದ್ಕೊಂಡು ಏನೋ ಆಸೆ ಪಟ್ಟಿದ್ಯಾ ನೀನು ಅಂದಾಗ ಆವಾಗ ನಮ್ಗೆ ಗೊತ್ತಾಗುತ್ತೆ ನನ್ನ ಓನರ್ಗೆ ಈ ಪವರ್ಸ್ ಯಾರು ಕೊಟ್ಟಿರ್ತಾನೋ ಅವರೆಲ್ಲ ಸರ್ವನಾಶ ಆಗೋಗ್ಬಿಡ್ಬೇಕು ಅಂತ
ಆ ನಾಯಿ ಆಸೆ ಪಟ್ಟಿರುತ್ತೆ. ಇದರಿಂದ ಭೂಮಿನ ಸರ್ವನಾಶ ಮಾಡೋದಕ್ಕೆ ಬರ್ತಾ ಇರೋ ಲೇಸರ್ ಬಾಂಬು ಆ ಏಲಿಯನ್ಸ್ ಮೇಲೆ ಬಿದ್ದು ಅವರ ಸ್ಪೇಸ್ ಶಿಪ್ ನ ಬ್ಲಾಸ್ಟ್ ಮಾಡಾಕಿ, ಹಾಗೆ ಅವರ ಗ್ರೂಪ್ ಅಲ್ಲಿರೋ ಎಲ್ಲಾ ಏಲಿಯನ್ಸ್ ಗ್ರಹಕ್ಕೆ ಹೋಗಿ ಅವರ ಗ್ರಹನ ಬ್ಲಾಸ್ಟ್ ಮಾಡಾಕ್ ಬಿಡುತ್ತೆ. ಇನ್ನು ಮೂವಿ ಹ್ಯಾಪಿ ಎಂಡಿಂಗ್ ಬೇಕಲ್ವಾ, ನಮ್ಮ ಹೀರೋಯಿನ್ ಹತ್ರಕ್ಕೆ ಹೋಗಿ ನನಗೆ ಇವಾಗ ಯಾವುದೇ ಪವರ್ಸು ಇಲ್ಲ, ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತ ಕೇಳ್ತಾನೆ. ಇದಕ್ಕೆ ಹೀರೋಯಿನ್ ಓಕೆ ಅಂತಾಳೆ. ಇಲ್ಲಿಗೆ ಈ ಮೂವಿ ಅನ್ನೋದು ಎಂಡ್ ಆಗುತ್ತೆ. ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇನ್ನ ಯಾರಾದ್ರೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.